जहाँ और कैसे चली जावे. ಈ ಒಂದು ಚೌಪಾಯಿಗಳ ಅರ್ಥ ಸಹಿತ ನಮಗೆ ವಿವರಣೆಯನ್ನ ವಿಷಯವನ್ನ ಗೂಢಾರ್ಥವನ್ನ ತಿಳಿಸಿಕೊಡ್ಬೇಕಾಗಿ ಗುರುಗಳಲ್ಲಿ ವಿನಂತಿ. ನೀವೇನು ದೋಹಾ ಹಾಡಿರಿ, ಆ ದೋಹಾದ ಸಂಕ್ಷಿಪ್ತ ಅರ್ಥಗಳನ್ನು ಅದ್ರ ಕೆಳಗೆ ಅದಾವ. ಅವು ಒಂದ್ ಸ್ವಲ್ಪ ಓದಿಬಿಡ್ರಿ. ಎಲ್ಲಿ ತನಕ ಅಂದ್ರೆ 137ನೇ ದೋಹಾ ತನಕ ಅರ್ಥ ಓದ್ರಿ. ಯಾಕಂದ್ರೆ ನಿನ್ನೆ ಹೇಳಿನಿ, ಮತ್ತೆ ಈಗ ನಾ ಅದೇ ಕತೆ ಹೇಳ್ಕೊತ್ ಕೂತರ ಪೂರ ಇವತ್ತು ಅದೇ ಟೈಮ್ ಹಿಡಿತದ. ಇದೇನು ದೊಡ್ಡ ಕತೆ ಅಲ್ಲ. ಎಷ್ಟು 125ನೇ ವಿಷಯಾಂಕದಿಂದ 137ನೇ ವಿಷಯಾಂಕ ತನಕ 25ರಿಂದ 37, 125, 130. ಅದಕ್ಕೆ ನೀವೇನ್ ಮಾಡ, ಅರ್ಥ ಓದ್ರಿ ಕನ್ನಡದಾಗ ಚಂದ. ಅದ್ ಬರೇ ಅರ್ಥ. 125ನೇ ಚೌಪಾಯಿಯಿಂದ 137ನೇ ಚೌಪಾಯಿವರೆಗೆ ಅರ್ಥವನ್ನು ನೋಡೋಣ. ದೋಹಾಗಳ ಅರ್ಥ. ಒಂದು ವೇಳೆ ವೇದಗಳು ಹಾಗೂ ಗುರುಗಳು ಮಿಥ್ಯವೇ ಆಗಿದ್ದರೆ, ಒಂದು ವೇಳೆ ವೇದಗಳು ಮತ್ತು ಗುರುಗಳು ಮಿಥ್ಯವಾಗಿದ್ದರೆ ಜನನ ಮರಣಾತ್ಮಕವಾದ ಸಂಸಾರ ದುಃಖವನ್ನವರು ಹೇಗೆ ನಾಶ ಮಾಡುವರು ಎಂಬ ಈ ಪ್ರಶ್ನೆಗೆ ಈಗ ಉತ್ತರವನ್ನ ಕೇಳುವಂಥವನಾಗು. ಮಿಥ್ಯವಾದ ದುಃಖವು ಮಿಥ್ಯವಾದ ಉಪಾಯದಿಂದಲೇ ನಾಶವಾಗುತ್ತದೆ. ಒಂದು ವೇಳೆ ವೇದಗಳು ಮತ್ತು ಗುರುಗಳು ಸತ್ಯವಾಗಿದ್ದರೆ ಮಿಥ್ಯವಾದ ಸಂಸಾರ ದುಃಖವನ್ನು ಅವರು ಕಳೆಯಲಾರರು. ಇದರ ಬಗ್ಗೆ ಯಾವುದರಿಂದ ನಿನ್ನ ಸಂಶಯವು ನಾಶವಾಗುವುದೋ ಅಂತಹ ಒಂದು ಉದಾಹರಣೆಯನ್ನು ಹೇಳುವೆನು, ಕೇಳುವಂಥವನಾಗು. ಮಿಥ್ಯವಾದ ಈ ಸಂಸಾರದ ದುಃಖ ಮಿಥ್ಯೆಯಿಂದಲೇ ಕಳಿಸುತ್ತೆ ಅನ್ನೋದನ್ನ ಒಂದು ಉದಾಹರಣೆ ಕಥೆಯ ಮೂಲಕ ಹೇಳ್ತೀನಿ, ಕೇಳು ಅಂತ ಹೇಳ್ತಾ ಇದ್ದಾರೆ. ಈ ಸ್ವರ್ಗದಲ್ಲಿ ದೇವತೆಗಳಿಗೆ ಒಡೆಯನಾಗಿ ಯಾವ ಇಂದ್ರ ದೇವಾದನೋ ಅದೇ ಪ್ರಕಾರವಾಗಿ ಮಹಾಬಲವಂತನಾಗಿ ವೀರನಾಗಿ ಒಬ್ಬ ರಾಜ ಇದ್ದ. ಭೀಮನಿಗೆ ಸಾದೃಶ್ಯರಾದ ಪರಾಕ್ರಮಿಗಳೂ ಆದ ಸೈನಿಕರು ಆತನ 4 ಕಡೆಗೆ ಶಿಬಿರವನ್ನು ಹಾಕಿಕೊಂಡು ರಾಜನ ರಕ್ಷಣೆಗಾಗಿ ಇದ್ದರು. ಆತನ ಅರಮನೆಯ ಬಾಗಿಲದ ಮುಂದೆ ಸಾವಿರಾರು ವೀರ ಸೈನಿಕರು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿ ಸಿದ್ಧವಾಗಿದ್ದರು. ಇದಲ್ಲದೆ ಅರಮನೆಯ ಮಹಾದ್ವಾರದ ಒಳಭಾಗದಲ್ಲಿ ಸಾವಿರಾರು ಸೈನಿಕರು ಹೊರೆಯಿಂದ ಖಡ್ಗವನ್ನು ಹೊರಗೆ ತೆಗೆದು ಕೈಯಲ್ಲಿ ಧರಿಸಿ ನಿಂತಿದ್ದರು. ಇಷ್ಟೆಲ್ಲ ರಕ್ಷಣೆ ಆ ರಾಜಗಿತ್ತು. ಎಲ್ಲಿ ಅರಮನೆಯ ಉನ್ನತವಾದ ಮಹಡಿಯ ಮೇಲೆ ಹೂಮಂಚದ ಮೇಲೆ ಯಾವ ಹಾಸಿಗೆ ಇತ್ತೋ ಅದರ ಮಲ್ಕೊಂಡಿದ್ದ. ಅಂಥಲ್ಲಿ ಒಂದು ಹಕ್ಕಿಯಾದರೂ ಕೂಡ ಪ್ರವೇಶ ಮಾಡಕ ಸಾಧ್ಯವಿಲ್ಲ. ಅಂದ ಮೇಲೆ ಬೇರೆ ಅಲ್ಲಿ ನಡೆದು ಹೋಗಲು ಹೇಗೆ ಸಾಧ್ಯ? ಅಲ್ಲಿ ಯಾವ ಒಂದು ಸಣ್ಣ ಪ್ರಾಣಿನೂ ಬರಕ್ ಸಾಧ್ಯ ಇಲ್ಲ. ಅಷ್ಟು ಕಾವಲಿನಲ್ಲಿ ಆ ರಾಜ ಮಲ್ಕೊಂಡಿದ್ದ. ರಾಜನು ಮಲಗಿದ್ದಲ್ಲಿ ಈ ಪ್ರಕಾರವಾದ ಕನಸನ್ನು ಕಂಡ. ಅಲ್ಲಿ ಮಲ್ಕೊಂಡಾಗ ಇನ್ ಮುಂದೆ ಹೇಳುವಂತೆ ಒಂದು ಕನಸನ್ನು ಕಂಡ. ಅದೇನಂದ್ರ, ಹೆಣ್ಣು ನರಿಯು ತನ್ನ ಕಾಲನ್ನು ಹಿಡಿದುಕೊಂಡಿರುವುದು. ಆಗ ರಾಜನು ತನ್ನ ಕಾಲನ್ನು ಬಿಡಿಸಿಕೊಳ್ಳಬೇಕೆಂದು ಬಯಸಿ ಪ್ರೇಮಿಸಿದ. ಆದರೆ ಆ ಯಾವ ಹೆಣ್ಣು ನರಿಯು ದೃಢವಾಗಿ ಹಿಡಿದಿರುವ ಕಾಲನ್ನು ಬಿಡಲೇ ಇಲ್ಲ. ಕನಸಿನೊಳಗೆ ಇದನ್ನ ಕಾಣ್ತಾ ಇದ್ದಾನೆ. ಒಂದು ನರಿ ಬಂದು ರಾಜನ ಕಾಲನ್ನ ಕಚ್ಚೇತಿ. ಆಗ ರಾಜನು ಉಚ್ಚವಾದ ಸ್ವರದಿಂದ, ಯಾರಿದ್ದೀರಿ, ಇಂತಹ ಯಾವ ಈ ಹೆಣ್ಣು ನರಿಯನ್ನು ಹೊಡೆದು ಕೊಲ್ಲಿರಿ ಅಂತ ಹೇಳಿ ಈ ಪ್ರಕಾರವಾಗಿ ಕೂಗಿದ. ಆದ್ರ ಆತನ ಬಾಗಿಲ ಮುಂದೆ ಯಾವ ಸೈನಿಕರಿದ್ರೂ ಕೂಡ ಅವರು ಸ್ವಲ್ಪವೂ ಸಹ ಸಹಾಯವನ್ನ ಮಾಡಲಿಲ್ಲ. ಈ ಕನಸಿನ ಒಂದು ನರಿಯನ್ನ ಓಡ್ಸಾಕ ಈ ಒಂದು ನಿಜವಾಗಿ ಇಲ್ಲಿ ಇದ್ದ ಸೈನಿಕರು ಯಾವ ಸಹಾಯವನ್ನು ಮಾಡಲಿಲ್ಲ. ಆಗ ರಾಜನು ತನ್ನ ಕೈಯಲ್ಲಿ ಒಂದು ಕೋಲನ್ನು ತೆಗೆದುಕೊಂಡು
ಹೊಡೆದ. ಕೋಲಿನ ಹೊಡೆತದಿಂದ ಅದರ ಜೀವವು ಅಂತ್ಯವಾಯಿತು. ಆಗ ರಾಜನ ಕಾಲಿನ ನರಗಳಲ್ಲಿ ಸೇರಿದ ನರಿಯ ಹಲ್ಲುಗಳು ಹೊರಗೆ ಬಂದವು. ಯಾವಾಗ ಒಂದು ಕನಸಿನ ಕೋಲಿನಿಂದ ಕನಸಿನ ನರಿಗೆ ಹೊಡೆದ್ನೋ ಅವಾಗ ಆ ನರಿ ಅವನಿಗೆ ಕಚ್ಚಿದ್ದನ್ನ ಬಿಡ್ತು. ರಾಜನ ಕಾಲಲ್ಲಿ ಆ ನರಿಯ ಹಲ್ಲುಗಳು ಆಳವಾಗಿ ನೆಟ್ಟಿದ್ದವು. ಆದ್ದರಿಂದ ಅವನು ಆ ಕಾಲಿನಲ್ಲಿ ಕುಂಟುತ್ತಾ ಹೀಗೆ ನಡೆಯಬೇಕಾಯಿತು. ಆವಾಗ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ನಡೆಯುತ್ತಾ ಗಾಯಗಳಿಗೆ ಔಷಧ ಮಾಡುವವನ ಮನೆಗೆ ಬಂದು ಮುಟ್ಟಿದ. ಕನಸೊಳಗನ ಅವ ಒಂದು ಕೋಲನ್ನ ಊರುತ್ತಾ ಆ ಒಂದು ವೈದ್ಯನ ಮನೆಗೆ ಬಂದು ಮುಟ್ಟಿದ. ರಾಜನು ಕಾಲಿನ ಗಾಯವು ಕೂಡಲೇ ಗುಣವಾಗಬೇಕು, ಅಂತಹ ಮುಲಾಮನ್ನು ಕೊಡು ಎಂದು ಅವನಿಗೆ ಹೇಳಿದನು. ವೈದ್ಯನು ಔಷಧವನ್ನು ಸಿದ್ಧ ಮಾಡಿ ಇಟ್ಟಿರುವುದಿಲ್ಲ, ಅಂದರೆ ಮಾಡಿದ್ದು ತೀರಿ ಹೋಗಿದೆ ಎಂಬುದನ್ನು ರಾಜನಿಗೆ ಹೇಳಿದನು. ಒಂದು ವೇಳೆ ನೀನು ನನಗೆ ಒಂದು ನಾಣ್ಯವನ್ನು ಕೊಟ್ಟದ್ದಾದರೆ ನಿನಗೆ ನಾನು ಔಷಧವನ್ನು ತಯಾರು ಮಾಡಿ ಕೊಡುತ್ತೇನೆಂದು ವೈದ್ಯನು ಹೇಳಿದಾಗ ರಾಜನ ಹತ್ತಿರ ಕೊಡಲಿಕ್ಕೆ ಒಂದು ಕೌಡಿಯೂ ಸಹ ಇರಲಿಲ್ಲ. ಆದ್ದರಿಂದ ಕೋಲಿನ ಆಧಾರದಿಂದ ಆಗ ತಿರುಗಿ ಬಂದನು. ವೈದ್ಯನ ಮನೆಯಿಂದ ಸ್ವಲ್ಪ ದೂರ ಹೊರಟು ಬಂದ ರಾಜನು ವಿಚಾರ ಮಾಡಲಿಕ್ಕೆ ಹೊಂದಿದನು. ದ್ರವ್ಯವು ಇಲ್ಲದೆ ಇರುವಾಗ ಯಾರು ಮಾತನ್ನು ಕೇಳುತ್ತಾರೆ? ಒಂದು ವೇಳೆ ನಾನು ದೈವಶಾಲಿಯಾಗಿಯೂ ಶ್ರೀಮಂತನಾಗಿಯೂ ಇರುತ್ತಿದ್ದರೆ ಆ ವೈದ್ಯನು ಓಡುತ್ತಾ ಮನೆಗೆ ಬರುತ್ತಿದ್ದನು. ಪ್ಲೇಗ ಮೊದಲಾದ ರೋಗ ಬಂದಾಗ ಯಾವ ಪ್ರಕಾರ ಶೀಘ್ರವಾಗಿ ಮನೆಯಿಂದ ಹೊರಗೆ ಹಾಕುವರೋ ಹಾಗೆ ಆ ವೈದ್ಯನು ನನ್ನನ್ನು ನಿರುಪಯೋಗಿ ಎಂದು ದರಿದ್ರನೆಂದು ತಿಳಿದು ಹೊರದೂಡಿದನು. ಆದರೂ ಇವನಿಗೆ ಸ್ವಲ್ಪವೂ ಕೂಡ ಯಾವ ದೋಷವನ್ನು ಕೊಡಬಾರದು, ಏಕೆಂದರೆ ತನ್ನ ಸುಖ ತನ್ನ ಲಾಭವಿಲ್ಲದೆ ಯಾರಲ್ಲಿಯೂ ಕೂಡ ವಿಶ್ವಾಸ ಮಾಡುವುದಿಲ್ಲ. ರಾಜನ ಹತ್ರ ಹಣ ಇಲ್ಲ ಅಂತ ಹೇಳಿ ಒಂದು ರಾಜನ್ನ ಹೊರ ಹಾಕಿದ, ಅಂದ್ರ ಅವನಿಗೆ ಶುಶ್ರೂಷೆ ಮಾಡಲಿಲ್ಲ. ತಾಯಿ ತಂದೆಗಳು, ಅಣ್ಣ ತಮ್ಮಂದಿರು, ಮಕ್ಕಳು, ಹೆಂಡತಿಯು ಇವರೆಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿಯೇ ಬಹು ಪ್ರೀತಿಯನ್ನು ಮಾಡುತ್ತಾರೆ. ಒಂದು ವೇಳೆ ಸ್ವಂತ ಸುಖವು ಪೂರ್ಣವಾಗಿ ಪ್ರಾಪ್ತವಾಗದಿದ್ದರೆ ಆಗ ಇವರೆಲ್ಲರಿಗೆ ಕೇವಲ ನೋಡುವ ಇಚ್ಛೆ ಬರುವುದಿಲ್ಲ. ಯಾರನ್ನು ಬಿಟ್ಟು ಒಂದು ಗಾಡಿ ಹಂಗೆ ಮುಂದೋಲಕತ್ತದ ಹಂಗೆ ಅದು 137 ಸ್ಟಾಪ್ 138 ಹೋಗ್ಬಿಟ್ರಲ್ಲ. ಬ್ರೇಕ್ ಇಲ್ಲ ಅಂದ್ರೆ ಹೆಂಗೆ ಮುಂದಿನ ಸ್ಟೇಷನ್ಗೆ ಹೋಗಿ ಇಳಿದ್ ಬಿಟ್ರಿ. ಓಕೆ, ಈಗ ಓದಿದ್ರಲ್ಲ, ಈಗ ಅದರ ಅರ್ಥ ಹೇಳ್ರಿ. ನಾ ಈಗ ಹೆಂಗ ಹೇಳ್ತೀನಲ್ಲ ಹಂಗ ಹೇಳ್ರಿ. ಈಗೇನು ಓದಿದ್ರಲ್ಲ, ಏನಾಯ್ತು ಹೇಳ್ರಿ ಅಲ್ಲಿ ಇಲ್ಲಿ ತನಕ. ಅಂದ್ರೆ ಈಗ ನಮ್ಮ ಒಂದು ಕನಸಿನ ಒಂದು ತೊಂದರೆಗೆ ಕನಸಿನ ಒಂದು ಉಪಚಾರನ ಬೇಕಾಗ್ತೈತಿ. ನಮ್ದ ದೃಷ್ಟಾಂತ ಆಯ್ತು. ಸಿದ್ಧಾಂತ ಏನದ? ಮೂಲ ಸಿದ್ಧಾಂತ ದೃಷ್ಟಾಂತ ಆಯ್ತು. ಕನಸಿನ ಉಪಚಾರ ಮಿಥ್ಯಾ ದುಃಖದ ನಾಶಕ್ಕೆ ಮಿಥ್ಯಾ ಉಪಚಾರದಿಂದಲೇ ಆಗುತ್ತದೆ. ಹೌದಲ್ರಿ? ಇದು ಸಿದ್ಧಾಂತ. ಮಿಥ್ಯವಾದ ದುಃಖದ ನಾಶವು ಮಿಥ್ಯವಾದ ಉಪಚಾರದಿಂದಲೇ ಆಗುತ್ತದೆ. ಇದು ನಮ್ಮ ನಿಶ್ಚಲ್ ದಾಸರ ಸಿದ್ಧಾಂತ, ವೇದಾಂತ ಸಿದ್ಧಾಂತ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತೀನಿ ಕೇಳು ಅಂತ ನಿಶ್ಚಲ್ ದಾಸರು ಶಿಷ್ಯನಿಗೆ ಹೇಳಕತ್ತಾರ. ಈಗ ರಾಜನ ಕಥೆ ಹೇಳ್ರಿ ನಿಮ್ಮ ಭಾಷೆಯಲ್ಲಿ, ದೇಶಿ ಭಾಷೆದಾಗ ಹೇಳ್ರಿ, ಆರಾಮ್ ಅರ್ಥ ಮಾಡ್ಕೊಂಡಿರಿ ಹೇಳ್ರಿ.
ಇವ್ರೇ ಹೇಳ್ಬೇಕಂತಿಲ್ಲ, ಯಾರು ಬೇಕಾದವ್ರು ಹೇಳ್ಬೋದು ಮುಂದೆ ಕುಂತವ್ರು. ಕತೆ ಹೇಳೋದು ಕಲಿಸ್ಲಕತ್ತೇನೆ, ಸಿದ್ಧಾಂತ ಹೇಳೋದಲ್ಲ, ಕತೆ ಸ್ಟೋರಿ. ಮಿಥ್ಯಾ ಸುಖದ ಒಂದು ಪರಿಹಾರ ಮಿಥ್ಯಾ ಉಪಾಯದಿಂದಾನ ಹೋಗ್ತೈತಿ. ಅದಕ್ಕೆ ಸತ್ಯದ ಉಪಯೋಗ ಆಗುದಿಲ್ಲ ಅಂತ ಹೇಳಕ ಒಂದು ಕಥೆಯನ್ನು ಇಲ್ಲಿ ದೃಷ್ಟಾಂತವಾಗಿ ಹೇಳ್ತಾ ಇದ್ದಾರ. ರಾಜ ತನ್ನ ಒಂದು ರಾಜಮಹಲಿನೊಳಗ ಎಲ್ಲ ಒಂದು ಸೈನಿಕರ ರಕ್ಷಣೆ ಒಳಗ ಎಲ್ಲಾ ಸೈನಿಕರು ತಮ್ಮ ಒಂದು ಖಡ್ಗವನ್ನ ಒರೆಯಿಂದ ತೆಗೆದು ಅವರು ರಕ್ಷಣೆಗಾಗಿ ಸಿದ್ಧವಾಗಿ ನಿಂತಿರ್ತಾರ. ಸಾಕಷ್ಟು ರಕ್ಷಣೆ ಇರ್ತೈತಿ ರಾಜಗ. ಅವ ಅಂತಹ ಒಂದು ಅರಮನೆ ರಕ್ಷಣೆ ಒಳಗ ಒಂದು ತನ್ನ ಅರಮನೆ ಒಳಗ ಮಲ್ಕೊಂಡಿರ್ತಾನ. ಅವಾಗ ಅವಂಗ ಒಂದು ಕನಸಿನೊಳಗ ಒಂದು ಹೆಣ್ಣು ನರಿ ಬಂದು ಅವನ ಕಾಲನ್ನ ಕಚ್ಚಿದಂತೆ ಅವಂಗ ಕನಸು ಬೀಳ್ತೈತಿ. ಕನಸಿನಲ್ಲಿ ಕಾಣ್ತಾನಂಗ. ಆ ಒಂದು ಕನಸಿನಲ್ಲಿ ಒಂದು ಹೆಣ್ಣು ನರಿಯನ್ನ ಹೊಡೆಯಕ ಇಷ್ಟೆಲ್ಲ ಒಂದು ನಿಜವಾಗಿ ಅವನಿಗೆ ರಕ್ಷಣೆ ಇದ್ರೂ ಕೂಡ ಆ ಕನಸಿನ ಒಂದು ನರಿಯನ್ನ ಕೊಲ್ಲಕ ಯಾರು ಸಹಾಯಕ್ಕೆ ಬರುದಿಲ್ಲ. ಇದರಿಂದ ನಮಗ ಕನಸಿನ ಒಂದು ತೊಂದರೆಯನ್ನು ನಿವಾರಣೆ ಮಾಡಕ ನಮಗ ನಿಜವಾದದ್ದು ಯಾವ್ದೂ ನಮಗ ವಾಸ್ತವವಾದದ್ದು ಯಾವುದು ನಮಗ ಸಹಾಯಕ್ಕೆ ಬರುದಿಲ್ಲ. ಕನಸಿನ ಒಂದು ನರಿಯನ್ನು ಕೊಲ್ಲಾಕ ಕನಸಿನ ಒಂದು ಬಡಿಗೆಯನ್ನು ತಗೊಂಡ್ ಹೊಡೆದಾಗನ ಆ ನರಿಯಿಂದ ಅವ ಕಚ್ಚಿಕೊಂಡದಿಂದ ಪಾರಾಕ್ ಸಾಧ್ಯ ಆಯ್ತು ಅಂತ ಹೇಳಿ ಕೇಳ್ಬರ್ತೈತಿ. ಇನ್ನ ಅದಕ್ಕೆ ಒಂದು ಶುಶ್ರೂಷೆ ಮಾಡ್ಕೊಳಕ ಆ ಒಂದು ನರಿ ಕಚ್ಚಿದ್ದ ಗಾಯವನ್ನ ಅವಂಗ ಶುಶ್ರೂಷೆ ಮಾಡ್ಕೊಳಕ ಈ ಹೊರಗಿನ ವೈದ್ಯರು ಯಾರು ಉಪಯೋಗ ಆಗುದಿಲ್ಲ. ಆ ಕನಸಿನ ವೈದ್ಯನ ಬೇಕಾಕತಿ. ಆ ಕನಸಿನ ವೈದ್ಯನ ಕಡೆ ಅವ ಶುಶ್ರೂಷೆಗಾಗಿ ಹೋಗ್ತಾನ. ಅವನಲ್ಲಿ ಅದಕ್ಕ ಒಂದು ಹಣವನ್ನು ಕೇಳ್ತಾನ ವೈದ್ಯ. ಆದ್ರ ಅವನಲ್ಲಿ ಕನಸಿನೊಳಗ ಅವನ ರಾಜನ ಹತ್ರ ಹಣ ಇರುದಿಲ್ಲ. ಆ ಹಣ ಇಲ್ಲ ಅಂದ್ಕೂಡ್ಲೆ ಅವ ಹಣ ತಗೊಂಬ ಅಂತಾನ. ಅವಾಗ ಮತ್ತೆ ರಾಜ ಹೊಳ್ಳಿ ಮನೆಗೆ ಬರ್ತಾನ. ಇಲ್ಲಿವರೆಗೆ ಈಗ ಓದೇನ್ರಿ. ರಾಜನ ಭಂಡಾರದಾಗ ಸಾಕಷ್ಟು ಧನ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯ ಇದ್ರೂ ಸಹಿತ ಕನಸಿನೊಳಗಿನ ಉಪಚಾರಕ್ಕೆ ವೈದ್ಯನಿಗೆ ಕೊಡ್ಲಿಕ್ಕೆ ಅವನ ಹತ್ರ ಒಂದು ಕವಡಿ ಕಾಸು ಸಿಗಲಿಲ್ಲ. ರಾಜನಿಗೆ ಬೇಕಾದಷ್ಟು ರಕ್ಷಣೆ ಇದ್ರೂ ಸಹಿತ ಒಂದು ನರಿಯನ್ನ ಹೊಡಿಲಿಕ್ಕೆ ಒಂದು ಸೈನಿಕ, ಒಂದು ಆಯುಧ ಯಾವುದು ಉಪಯೋಗ ಆಗ್ಲಿಲ್ಲ. ಕನಸಿನ ಬಡಿಗೆ, ಕನಸಿನ ದುಡ್ಡು, ಕನಸಿನ ವೈದ್ಯ, ಕನಸಿನ ಎಲ್ಲ ಆಯ್ತು. ಇಲ್ಲಿ ತಿಳ್ಕೊಬೇಕಾಗಿದ್ದೇನದಂತಂದ್ರ ಆ ಕನಸಿನಾಗ ಮತ್ತೆ ಜಾಗ್ರದಾಗಿದ್ದ ಒಬ್ನೇನ ಅವ ಒಬ್ನೇ ಅದನ. ಮೂರು ಅವಸ್ಥೆಗಳಿರವನವನ ಒಬ್ನೇ ಅದನ್ನ. ಕನಸಿನಾಗ ಇದ್ದಾಗಿಂದ ಪಾತ್ರ ಕನಸಿಗೆ ಸಂಬಂಧ, ಜಾಗ್ರದಾಗಿದ್ದಾಗಿನ ಪಾತ್ರ ಜಾಗರಕ್ಕೆ ಸಂಬಂಧ. ಹೌದಲ್ರಿ? ಇದ್ರಾಗಿದ್ದ ಒಬ್ನೇ. ಅದ್ರ ವ್ಯವಹಾರ ಇದಕ್ಕೆ ಸಹಾಯ ಆಗಂಗಿಲ್ಲ. ಅದಕ್ಕ ಅಲ್ಲೊಂದು ವಾಕ್ಯ ಕೊಟ್ಟಾನ. ಏನಪ್ಪ ಅಂದ್ರೆ ರಾಜ ಏನ್ ಮಾಡ್ದ, ಗಟ್ಟಿಯಾಗಿ ಕೂಗಿದ, ಯಾರೇ ಬಂದ್ರು ನರಿಯನ್ನ ಹೊಡಿಬರ್ರು ಅಂತೇಳಿ. ಅವ ಕನಸಿನಾಗಿದ್ದವನು ಅವನೇ, ಎತ್ತರದಾಗಿದ್ದವನು ಅವನೇ. ಹಂಗಿದ್ದಾಗ ಸಹಿತ ಈ ಕನಸಿನಾಗಿದ್ದು ಕನಸಿನ ಸಮಸ್ಯೆಗಾಗಿ ಜಾಗೃತೆಯ ವಸ್ತುಗಳನ್ನ ನಾವು ಕರಿತೀವಲ್ಲ, ಅದಕ್ಕೇನಂತೀರಿ? ಕನವರಿಕೆ. ಮಕ್ಕೊಂಡಾಗ ಓದಿರ್ತಾರಲ್ಲ ಕನಸಿನಾಗ, ಅದೇ ಕನವರಿಕೆ. ಕನವರಿಕೆ ಮಾಡ್ತಾ ಕನಸಿನಾಗ ಅರಿವಾಗಿರ್ತದ ಕನವರಿಕೆ. ಇದು ಕನವರಿಕೆ ಅನ್ನೋದು. ಇದ್ರೊಳಗೆ ಬಹಳಷ್ಟು ವಿಷಯಗಳು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ ಕೂತ್ ಆಲೋಚನೆ ಮಾಡ್ಬೇಕು. ಆಲೋಚನೆ ಮಾಡಿದ್ರೆ ಇವೆಲ್ಲ ಬರ್ತಾವ. ಅವ ಕನವರಿಸಿದ, ಬರ್ರು ಯಾರ್ಯಾರ ಹೊಡಿಬರ್ರು ನರಿ ಹೊಡಿಬರ್ರು. ಅವ ಕನಸಿನಾಗಿದ್ದವನು ಅವನೇ, ಜಾಗ್ರದಾಗಿದ್ದವನು ಅವನೇ. ಆದ್ರ ಅವನ ಕನಸಿನಾಗಿಂದ ನರಿ ಹೊಡಿಲಕ್ಕ ಜಾಗ್ರದ ಸೈನಿಕರು ಯಾರು ಉಪಯೋಗ ಆಗಲಿಲ್ಲ ಅವನಿಗೆ. ಈ ರೀತಿಯಾಗಿ ಈಗ ನಾವು ಈ ಬ್ರಹ್ಮಾಂಡದೊಳಗ ನಾಮರೂಪಾತ್ಮಕ ಜಗತ್ತು ಏನದಲ್ಲ, ಆ ರೇಖಿದವ್ರು ಏನ್ ಹೇಳ್ತಾರ? ಇಡೀ ಬ್ರಹ್ಮಾಂಡವು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದೆ ಅಂತ ಹೇಳ್ತಾರಿಲ್ಲ. ನೀವು ಬ್ರಹ್ಮಾಂಡದಿಂದ ಆಯ್ಕೆ ಮಾಡಿಕೊಂಡದ್ದು ರೇಖೆ ಒಳಗ, ಅದು ಎನರ್ಜಿ, ಶಕ್ತಿಗೆ ಸಂಬಂಧಪಟ್ಟಂತ ಹೇಳ್ತಾರ ಅವರು. ಇಲ್ಲಿ ನಿಶ್ಚಲ್ ದಾಸರು ಏನ್ ಹೇಳ್ತಾರ? ಬ್ರಹ್ಮನಿಂದ ಆಯ್ಕೆ ಆದವ್ರು ನೀವು, ಬ್ರಹ್ಮಾಂಡದಿಂದ ಆಯ್ಕೆ ಆದವ್ರಲ್ಲ.
ನಿಮಗ್ ಬ್ರಹ್ಮಾಂಡ ದೊಡ್ಡದಲ್ಲ, ನಿಮಗ್ ಬ್ರಹ್ಮಾಂಡ ಮಿಥ್ಯ, ಕನಸು. ಹೌದಿಲ್ರಿ? ನೀವು ಬ್ರಹ್ಮನಿಂದ ಆಯ್ಕೆ ಆದವ್ರು, ನೀವು ಸತ್ಯದ ಒಂದು ಲೋಕದವ್ರು ನೀವು. ಅದಕ್ಕೆ ಅದೇನದ ಬ್ರಹ್ಮಾಂಡ ಅಂತಂದ್ರೆ ಮಟೀರಿಯಲ್ ವರ್ಲ್ಡ್, ಜಗತ್ತು, ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಂತೆ ಆ ಮಟೀರಿಯಲ್ ದಾಟಿ ಅದು ಯಾವುದೋ ಒಂದು ವಿದೇಶಿ ವಿದ್ಯೆ ಅದದು, ನಮ್ಮ ದೇಶದ ಅಲ್ಲದು. ನಮ್ಮ ದೇಶದಾಗ ಅಷ್ಟೇ ಸ್ಪಿರಿಚುವಲ್ ಅದಾರ, ಬೇರೆ ದೇಶದಾಗ ಎಲ್ಲ ಮಟೀರಿಯಲ್. ಬ್ರಹ್ಮಾಂಡಕ್ಕೆ ಕೊನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ಅವ್ರದೆಲ್ಲ ಕೊನೆ ಆಗಿಬಿಡ್ತದ. ಅದಾಯ್ತಂದ್ರೆ ಮುಗಿದು ಹೋಗ್ಬಿಡ್ತು. ಮುಂದೆ ಅದನ್ನ ದಾಟಿ ಆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅನುಭವಿಸುವ ನಮ್ಮ ಇಂದ್ರಿಯಗಳ ಮಟ್ಟಿಗೆ ನಿಲ್ತದ. ಆ ಇಂದ್ರಿಯಗಳ ಹಿಂದೆ ಇರುವ ಚೇತನದ ಬಗ್ಗೆ ಎಲ್ಲಿ ಅದರ ಅರಿವಿಲ್ಲ. ನಮ್ಮ ದೇಶದಾಗ ಒಂದೇ ಅದರ ಅರಿವದ. ಭಾರತ, ಸನಾತನ ಭಾರತ ಅಂತೇನದಲ್ಲ, ಅದೇ ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳೇನು ಹೇಳ್ತಾವ ಅಲ್ಲಿ ಒಂದೇ ಅದ. ಬೇರೆ ಕಡೆ ಎಲ್ಲಿ ಆ ಸ್ಪಿರಿಚುವಾಲಿಟಿ ಇಲ್ಲ, ಎಲ್ಲ ಮಟೀರಿಯಲ್ ಲೆವೆಲ್. ಅದು ವಿದೇಶಿ ವಿದ್ಯೆ, ಅದು ಮಟೀರಿಯಲ್ ಲೆವೆಲ್. ಬ್ರಹ್ಮಾಂಡವೇ ನಮಗೆ ಆಯ್ಕೆ ಮಾಡಿಕೊಂಡಿದೆ ಅಂದ್ರೆ ಅವ್ರಿಗೆ ಬ್ರಹ್ಮಾಂಡನೇ ದೊಡ್ಡದು. ನಿಮಗೆ ಬ್ರಹ್ಮಾಂಡ ದೊಡ್ಡದ? ಬ್ರಹ್ಮಾಂಡ ಸತ್ಯನಾ ನಿಮಗೆ? ಬ್ರಹ್ಮಾಂಡ ಮಿಥ್ಯ ಅದ. ಆದ್ರೂ ಈ ಬ್ರಹ್ಮಾಂಡದೊಳಗೆ ನಾವು ಅದ ಇಲ್ಲ ನಮದು. ಆ ಬದುಕಿಗೆ ಸಂಬಂಧಪಟ್ಟಂತ ಕೌಶಲ್ಯಗಳು ಕಲಿಸ್ತಾರೆ. ಏನು ಬ್ರಹ್ಮಾಂಡ ಸಂಬಂಧ ಇಲ್ದಂಗೆ ಅದೀವಿ ನಾವು? ಜಗಕ್ಕೂ ಲಿಂಗಕ್ಕೆ ವೈರವೇ? ಜಗತ್ತಿಗೆ ಸಂಬಂಧಪಟ್ಟ ವಿಷಯ ಹೇಳ್ತಾರ, ಸುಮ್ ಕೂತಿ ಕೇಳ್ಬೇಕಷ್ಟೇ. ಅದನ್ನೇನು ದೊಡ್ಡದು ಮಾಡ್ಕೊಂಡು ಹೋಗಬಾರ್ದು, ಅದನ್ನ ತುಚ್ಛೀಕರಿಸ್ಲಿಕ್ಕೂ ಹೋಗಬಾರ್ದು. ಅದಕ್ಕೂ ಗೌರವಿಸ್ಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಬ್ರಹ್ಮಾಂಡ, ಬ್ರಹ್ಮ, ಪಿಂಡಾಂಡ ಮತ್ತು ಕೂಟಸ್ಥ. ಇವು ನಾಲ್ಕನ್ನೂ ಗೌರವಿಸೋದು ಕಲಿಬೇಕು ನಾವು. ಜೀವ ಮತ್ತು ಈಶ್ವರ ಏನದರ ಅದರ ಮಧ್ಯವರ್ತಿಗಳವರು. ಕೂಟಸ್ಥ ಮತ್ತು ಪಿಂಡಾಂಡದ ಮಧ್ಯವರ್ತಿ ಯಾರು? ಜೀವ. ಬ್ರಹ್ಮಾಂಡ ಮತ್ತು ಬ್ರಹ್ಮದ ಮಧ್ಯವರ್ತಿ ಈಶ್ವರ. ಅವರು ದೊಡ್ಡ ಪ್ರಮಾಣದಾಗ ಅದರ, ಇವರು ಸ್ಥಾನ ಪ್ರಮಾಣದಾಗ ಅಷ್ಟೇ. ಇವರು ಬಹಳ ಮಂದಿ 84 ಲಕ್ಷ ಜೀವರಾಶಿಯರ, ಅವರು ಒಂದೇ ಅವ. ಹಿಂಗಾಗಿ ಸುಮ್ಮ ಒಂದ್ 2-3 ದಿವಸ ಹೇಳ್ತಾರ, ಸುಮ್ ಕೂತ್ ಕೇಳ್ಬೇಕಪ್ಪ. ಆಯ್ತು. ಮುಂದೇನು? ಚಂದ್ರ ಬಸವಣ್ಣವರ ವಚನ. ನಿನ್ನೇನಾಯ್ತು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎದರ ಸಲುವಾಗಿ ಬೇಕು ಅಂತ ಹೇಳಿದರು. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮತ್ಸರ ಬೇಕು ಅನ್ನು ಹೆಣ್ಣು ಮಣ್ಣುಗಳಲ್ಲಿ. ಎದ್ರ ಬಗ್ಗೆ ನಿಮಗೆ ಹೊಟ್ಟೆ ಕಿಚ್ಚು ಪಡಬೇಕಾಗಿತ್ತಂದ್ರ ನಿಮ್ಮ ಈ ವಸ್ತುಗಳ ಬಗ್ಗೆ ಹೊಟ್ಟೆ ಕಿಚ್ಚಿರ್ಬೇಕು. ಯಾಕಂದ್ರೆ ಹೊಟ್ಟೆ ಕಿಚ್ಚು ಯಾರ ಬಗ್ಗೆ ಇರ್ತದ? ನಮ್ಮನ್ನು ಹಾಳು ಮಾಡೋರ ಬಗ್ಗೆ ಇರ್ತದೆ. ಅವ್ರ ಸಮೀಪ ಹೋದ್ರೆ ನಮ್ಮನ್ನು ಹಾಳು ಮಾಡ್ತಾರ ಅನ್ನೋದಕ್ಕೆ ಹೊಟ್ಟೆ ಕಿಚ್ಚಿರ್ತದೆ. ಅದಕ್ಕೆ ಇವು ಏನದಾವ, ಲೌಕಿಕ ಬದುಕಿನ ಪ್ರಸಂಗಗಳು ಏನದಾವಲ್ಲ, ಇವೆಲ್ಲ ನಮ್ಗೇನ್ ಮಾಡ್ತಾವ? ಹೆಣ್ಣು ಅಂತಂದ್ರೆ ಹೆಣ್ಣು ಮಕ್ಕಳಲ್ಲ, ಹೆಣ್ಣು ಅಂದ್ರೆ ದೇಹ, ದೇಹ ಮೋಹ. ಹೊನ್ನು ಅಂದ್ರೆ ಬಂಗಾರ, ಮಣ್ಣು ಅಂದ್ರೆ ಆಸ್ತಿ, ಧನಕನಕಾದಿಗಳು, ಆಸ್ತಿ ಪಾಸ್ತಿಗಳು, ದೇಹ ಮೋಹ, ಅಧಿಕಾರ, ಪ್ರಚಾರ, ಸಂಸಾರ. ಸಂಸಾರ ಅಂದ್ರೆ ಈ ಜಗತ್ತಿನೊಳಗಿರುವಂತ ಪರಮಾತ್ಮನ ಆಸ್ತಿ ಏನದಲ್ಲ, ಅದನ್ನ ನಾನು ನನ್ನದು ಒಂದು ನನ್ನದೇ ಆದ ಒಂದು ಸಣ್ಣ ವ್ಯವಸ್ಥೆ ಮಾಡ್ಕೊಂಡಿದ್ದಲ್ಲ, ಅದೇ ಸಂಸಾರ. ಇವೆಲ್ಲ ಏನದವಪ್ಪ ಅಂದ್ರೆ ಅನಿತ್ಯ ಅದಾವ, ಅಸತ್ಯ ಅದಾವ. ಒಂದು ದಿನ ಇವೆಲ್ಲ ನಾವು ಕೈ ಬಿಟ್ಟು ಹೋಗಂತ ವಸ್ತುಗಳದಾವ. ಹೀಗಾಗಿ ಇವುದ್ರ ಬಗ್ಗೆ ನಿಮಗೇನಾರ ಮತ್ಸರ ಪಡಬೇಕಾಗಿತ್ತಂದ್ರೆ ಇವುದ್ರ ಬಗ್ಗೆ ಮತ್ಸರ ಪಡ್ರಿ, ಮತ್ಸರ ನೀವು ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಇನ್ನು ಮುಂದೇನು ಹೇಳಿದ್ರು? ಬೇಕು ಅನ್ನೋದು ಹೇಳಿದ್ಮೇಲೆ ಬ್ಯಾಡ್ ಅನ್ನೋದನ್ನು ಇದೇ ವಚನದಾಗ ಹೇಳ್ಯಾರ ಚಿನ್ಮಯ ಜ್ಞಾನಿ ಚನ್ನ ಬಸವೇಶ್ವರರು. ಬೇಡ, ಎದ್ರಾಗ ಬೇಡಪ್ಪ ಅಂತಂದ್ರೆ, ಬೇಡೆಂಬುವುದಕ್ಕೆ ಯಾವ ಗುಣ? ಕಾಮ ಬೇಡ ಪರಸ್ತ್ರೀಯರಲ್ಲಿ. ಪರಸ್ತ್ರೀ, ಪರಧನ ಅವೇನದವಲ್ಲ, ಬಸವಣ್ಣವ್ರು ಹೇಳ್ಯಾರಲ್ಲ ಏನಂತ? ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ. ಬೆಂಕಿಗೆ ಜಗ್ಗಿ ಉರಿತಿತ್ತಂದ್ರೆ ಅದಕ್ಕೂ ಅಂಜಂಗಿಲ್ಲ, ಹರ್ಕೊಂಡು ಬರೋ ಹಾವಿಗೆ ಅಂಜಂಗಿಲ್ಲ. ಒಂದಕ್ಕಂಜುವೆ ಒಂದಕ್ಕಳುಕುವೆ, ಪರಧನ ಪರಸ್ತ್ರೀ ಎಂಬ ಜೂಬಿಗಂಜುವೆ. ಕೂಡಲ ಸಂಗಮ ದೇವ. ಜೂಬ್ ಅಂದ್ರೆ ಎದಕ್ಕಂತಾರ್ರಿ?
ಇವೆಲ್ಲ ಎಷ್ಟೋ ಸಾರಿ ಹೇಳ್ತೀರಿ, ನೆನಪಿಟ್ಕೋಬೇಕು. ಇವು ಮತ್ ಸಿಗಂಗಿಲ್ಲ. ನೀವು ಬೇರೆ ಎಲ್ಲಿ ಸತ್ಸಂಗದಾಗ ಹೋದ್ರೂ ಈ ಜೂಬಿಗೆ ಅಂಜಿವೆ ಅಂತೇಳಿ ಮುಂದೆ ಹೋಗ್ಬಿಡ್ತಾರೆ. ಜೂಬ್ ಅಂದ್ರೆ ಕಂಬಳಿ ಹುಳ. ಕಂಬಳಿ ಹುಳ ಮೈ ತುಂಬ ಕಾಲಿರ್ತದಿಲ್ಲ, ಅದಕ್ಕೆ ಸಾವಿರಗಟ್ಲೆ ಕಾಲಿರ್ತಾವ. ಅದೇನಾರ ಅಕಸ್ಮಾತ್ ನಿಮ್ಮ ಹಂಗೆ ಹೊಕ್ಕೋತಂದ್ರ ಮೈ ಎಲ್ಲ ಗುಳ್ಳಿ ಹಬ್ಬಿಸ್ತದ, ಚುಚ್ಚಿಬಿಡ್ತದ. ಸಾವಿರ ಇಂಜೆಕ್ಷನ್ ಮಾಡ್ದಂಗೆ ಮಾಡ್ತದ ಮೈಯಾಗ ಸಿಕ್ಕೊಂಬಿತ್ತಂದ್ರ. ಹಂಗ ಕಂಬಳಿ ಹುಳ ಹಂಗ್ಯಾಗೋ ಬನಿಯಿಂದಾಗೋ ಅಂಡರ್ವೇರ್ದಾಗೋ ಹೊಕ್ಕೊಂಡಂಗ ಆಗ್ತದಂತದ. ಎಲ್ಲಿ ಪರಸ್ತ್ರೀ ಪರಧನ ಅಂತ ಅದಕ್ಕೆ ಅಂತದ್ ಅಂದ್ಕೋತೀನಪ್ಪ, ಅದು ನಮಗ್ ಕಾಡ್ತದ ಬಾಳ ಅಂತೇಳಿ ಅದಕ್ಕೆ ಅಂಜಿಕೆ ಬರ್ತದಂತ ನಾವು. ಜೂಬ್ ಅಂದ್ರೆ ಏನಂತ ಬರ್ಕೊಂಡ್ರಿ? ಕಂಬಳಿ ಹುಳ. ಎಲ್ಲಿ ನೀವು ಅದು ಹೇಳಿದ್ರಿ ಅಂತಂದ್ರೆ ಉದ್ಧಾರ ಆಗ್ತೀರಿ. ಯಾವ ವಚನ ಸಾಹಿತ್ಯ ದೊಡ್ಡ ದೊಡ್ಡ ದಿಗ್ಗಜರು ವಿಶ್ಲೇಷಣೆ ಮಾಡ್ತಿರ್ತಾರ, ಅದರ ಅರ್ಥನೇ ಗೊತ್ತಿಲ್ಲ, ಹೇಳಂಗೇ ಇಲ್ಲ, ಎಲ್ಲಿ ಹೇಳಂಗಿಲ್ಲ. ಇದು ಹೇಳಿದವರು ಒಬ್ಬರೇ ಒಬ್ರು, ಲಿಂಗಾನಂದ ಸ್ವಾಮಿಗಳು. ನಿನ್ನೊಂದು ಪ್ರವಚನ ಹಾಕಿನಿ, ಪೂರ್ವಜನ್ಮ ಪುನರ್ಜನ್ಮ ಒಪ್ಪಂಗಿಲ್ಲ ಬಸವಾದಿ ಶರಣರ ಅಂತೇಳಿ ಧಿಮಾಕ್ ಮಾಡ್ತಾರ ಒಂದಿವ್ಸ ಮಂದಿ. ಆ ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ಒಪ್ತಾರ. ಬಸವಾದಿ ಶರಣರನ್ನೋದು ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳ್ರಿ. ವಚನ ಸಾಹಿತ್ಯದೊಳಗೆ ನಮ್ಮ ವಿಚಾರ ತೂರಿಸ್ಬೇಡ್ರಿ ಅಂತ ಬರ್ದಾರ ಚಂದ. ನಮ್ಮ ಬುದ್ಧಿ ಒಯ್ದು ಅದ್ರಾಗ ತೂರಿಸಬಾರ್ದು, ಅದ್ರಾಗ ಏನದ ಅದನ್ನ ನಮ್ಮ ಮನಸ್ಸಿಗೆ ತಗೋಬೇಕು ಅಂತ ಹೇಳ್ಯಾರ. ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳ್ರಿ. ಇದ್ದುದ್ರಾಗೆ ಒಂದ್ ಸ್ವಲ್ಪ ಸ್ವಚ್ಛ ಹೇಳಿವಾದ ಮಹಾತ್ಮ ಅವ್ರೊಬ್ರೆ, ಮುಂದಿನವರೆಲ್ಲ ಹೊಲಸು ಮಾಡಿ ಹೋಗ್ಬಿಟ್ರು. ಕಲುಷಿತ. ನೆಕ್ಸ್ಟ್ ಕಾಮ ಎದ್ರಾಗ ಬೇಡಂದ್ರು ಪರಸ್ತ್ರೀ ಪರಧನಗಳಲ್ಲಿ. ಒಟ್ಟ ಇನ್ನೊಬ್ಬರು ವಸ್ತುಗಳೇನಿರ್ತಾವ, ಇನ್ನೊಬ್ರು ಆಸ್ತಿ ಪಾಸ್ತಿ ಅವೇನೋ ಪರ ಅನ್ನೋದ್ರಲ್ಲಿ ಕಾಮ ಬೇಡ. ಅದಕ್ಕೆ ಈಶಾವಾಸ್ಯ ಉಪನಿಷತ್ತಿನ ಫಸ್ಟ್ ಶ್ಲೋಕ ಏನದ? ಈಶಾವಾಸ್ಯಮಿದಂ ಸರ್ವಂ. ಯಾರು ಉಪನಿಷತ್ತಿನ ವಾಕ್ಯ ಹೇಳೋರು ಅದ್ರೊಳಗದ ಇನ್ನೊಬ್ಬರು ತಟ್ಟೆ ಒಳಗ ಹಣಿಕೆ ಹಾಕ್ಬೇಡ್ರಿ ಅಂತದ. ಮಹಾಗೃದ ಏನದ ನೋಡ್ರಿ ಅದು. ಆ ಶ್ಲೋಕ ಬೈಪಟ್ಟು ಬರಲ್ದು ನನಗ. ಈಶಾವಾಸ್ಯ ಉಪನಿಷತ್ತಿನ ಫಸ್ಟಿಗೆ ಅದ ನೋಡ್ರಿ, ಈಶಾವಾಸ್ಯಮಿದಂ ಸರ್ವಂ. ಗೊತ್ತಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಮುಂದೋಗೋಣ. ನೆಕ್ಸ್ಟ್ ಕಾಮ ಬೇಡ ಪರಸ್ತ್ರೀಯರಲ್ಲಿ. ಮತ್ತೆ ಮದ ಬೇಡ. ಮದ ಅಂದ್ರೇನು? ಸೊಕ್ಕು. ಯಾರಲ್ಲಿ ಬೇಡ? ಯಾರ ಮುಂದೆ ತೋರಿಸ್ಕೊತೀರಿ ಸೊಕ್ಕು? ಗುರು ಹಿರಿಯರು ಮತ್ತೆ ಶಿವಭಕ್ತರು, ದೈವ ಭಕ್ತರು, ಅವ್ರ ಬಲ್ಲಿ ಸೊಕ್ಕು ತೋರಿಸ್ಕೋಬಾರ್ದು. ಬೇರೆ ಯಾರ ಮುಂದಾರೆ ತೋರಿಸ್ಕೊಳ್ರಿ. ಇವರು ದೈವ ಭಕ್ತರದರ, ಇವರು ಗುರುಗಳದರ, ಇವರು ಹಿರಿಯರದರ, ಇವ್ರು ನಮ್ಮ ತಂದೆ ತಾಯಿ ಅದರ, ಇವ್ರು ನಮ್ಮ ಬಂಧು ಬಳಗ ಅದರ, ಇವ್ರು ನಮಗ್ ಜನ್ಮ ಕೊಟ್ಟವ್ರದರ, ಇವ್ರು ನಮಗ್ ಬಾಳುವುದಕ್ಕ ಬೆಳೆಯುವುದಕ್ಕ ನಮಗ್ ಆಸರಾದವ್ರದರ, ನಮಗ್ ಉಪಕಾರಿಗಳದರ ಅಂತೇಳಿ ಅಂತವ್ರ ಮುಂದೆ ನಮ್ಮದು ಸೊಕ್ಕು ತೋರಿಸ್ಕೊಳ್ಳೋದ? ಅದಕ್ಕೆ ಅಂತಲ್ಲಿ ಮದ ತೋರಿಸ್ಬೇಡ್ರಿ. ನಿಮ್ಮ ಮದ ಏನಿದ್ರು ಸಹಿತ ನಾನು ಹಿಡಿದ ದಾರಿ ಹೆದ್ದಾರಿ. ಮದ ಅಂದ್ರೆ ಅಭಿಮಾನ. ನಾನು ಹಿಡಿದ ದಾರಿ ಏನದ ಶ್ರೇಷ್ಠದಂತ ಅಷ್ಟು ಇರಲಿ ಹೊರತು ಯಾರ ಬಂಗಿಂದನು ನಿಮ್ಮದು ಗರ್ವ ತೋರಿಸ್ಕೊಳಕ್ ಹೋಗ್ಬೇಡ್ರಿ. ತಂದೆ ತಾಯಿ ಮುಂದೆ ಸೆಟದ್ ನಿಂತ್ರ ಒದರಾಡಿದ್ರ ಒಂದು ಮಾತು ಕಲಿಸಬೇಕಿನ್ನು ಅದೇ ತಾಯಿ ಅದೇ ತಂದೆನೇ ಇರ್ತಾರ. ಆ ಮಾತಾಡಿ ಬೈತಿರ್ತಾರಲ್ಲ, ಆ ಬೈಗುಳಗಳು ಕಲಿಸಿದವರು ಅವರೇ ಇರ್ತಾರ. ಮಾತಾಡೋ ಶಕ್ತಿ ಕೊಟ್ಟವರು ಅವರೇ. ಫಸ್ಟ್ ಹುಟ್ಟಿದಾಗ ಅದು ಕೂಸು ಏನಿರ್ತದ, ಮಾಂಸದ ಮುದ್ದೆ, ಅದು ಒಂದು 3-3.5 ವರ್ಷ ಅದು ತಯಾರಾಗಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರ. ಅದಕ್ಕೊಂದು ಸಂಸ್ಕಾರ ಕೊಟ್ಟು ಒಂದು ರೂಪ ಕೊಡ್ಬೇಕಾದ್ರೆ ಹುಟ್ಟಿದಾಗ ಏನಿರ್ತದ. ಅಂಥವ್ರಿಗೆ ನಾವು ಉಲ್ಟಾ ನಿಂತು ಏನ್ ಬೇಕಾದೆ ಅನ್ಲಕ್ಕೆ ಹತ್ತಿ ಬಿಡ್ತೀವಿ. ಅದೇ ದೊಡ್ಡ ತಪ್ಪದು. ಅದಕ್ಕೆ ಮದ ಬೇಡ. ಶಿವಭಕ್ತರಲ್ಲಿ, ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಬಾಳುವುದಕ್ಕ ಬೆಳೆಯುವುದಕ್ಕ ಯಾರು ನಮಗೆ ಆಸರಾಗ್ಯಾರ ಅಂತಲ್ಲಿ ಸೊಕ್ಕು ತೋರಿಸಬಾರ್ದು. ಮತ್ತೆ ಕ್ರೋಧ ಬೇಡ ಗುರುವಿನಲ್ಲಿ. ಏನು ಸಿಟ್ಟಿದ್ರು ಯಾವಾಗ ಗುರುವಿನ ಮೇಲೆ ಸಿಟ್ಟು ಬಂತು ಮುಗಿದೋಯ್ತು, ಅದು ಶಿಷ್ಯತ್ವ ಕಳ್ಕೊಂಡ ಅಂತ. ಬೇಕಾದಷ್ಟು ಗುರುವಿನ ವಾಕ್ಯ ಏನ್ ಬೇಕಾದ್ ಕೇಳಿದ್ರು ಸಹಿತ ಗುರುವಿನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟ ಅಂತಂದ್ರ ಹೋಯ್ತು. ಕ್ರೋಧ ಮಾಡಿದ್ನಂದ್ರೆ ಹೋಯ್ತು, ಮುಗೀತು, ಶಿಷ್ಯತ್ವ ಕಳ್ಕೊಂಡ. ಅದಕ್ಕೆ ಕ್ರೋಧ ಬೇಡ ಗುರುವಿನಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಮತ್ತೆ ಲೋಭ ಬೇಡ ತನು ಮನ ಧನಗಳಲ್ಲಿ, ಸಂಸಾರದಲ್ಲಿ. ಇದ್ರಾಗೇನ ಲೋಭ ಅಂದ್ರ ಜಿಪುಣತನ, ತನುವಿನ ಜಿಪುಣತನ ಅಂದ್ರೆ ಒಬ್ಬರಿಗೆ ಒಂದಿಷ್ಟು ಸ್ವಲ್ಪ ಕೈ ಚಾಚಿ ಒಂದೇನಾರ ಸಹಾಯ ಮಾಡೋದು,
ಕೊಡೋದು ತೊಳೋದು ಏನೋ ಒಂದು ಇರ್ತದಲ್ಲ, ಸೇವೆ ಮಾಡೋದು, ತನ್ನ ಮನ ಧನ ಸಮಯ ಒಂದ್ ಸ್ವಲ್ಪ ಕೆಲವೊಬ್ಬರಿಗೆ ಸಮಯ ಕೊಡಬೇಕು, ಕೆಲವೊಬ್ಬರಿಗೆ ಶರೀರದಿಂದ ಕೆಲಸ ಮಾಡ್ಬೇಕಾಗ್ತದ ಮೈ ಬಗ್ಗಿಸಿ, ಕೆಲವೊಬ್ಬರಿಗೆ ದುಡ್ಡು ಕೊಡ್ಬೇಕಾಗ್ತದ, ಕೆಲವೊಬ್ಬರಿಗೆ ಬುದ್ಧಿ ಇರ್ಲಾರ್ದಕ್ಕೆ ಸಂಸಾರ ಕೆಡಿಸ್ಕೊಂಡು ಕೂತಿರ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಒಳ್ಳೆ ವಿಚಾರಗಳು ಹೇಳ್ಬೇಕಾಗ್ತದ. ಏನ್ ಮಾಡ್ತೀರಿ, ಯಾವ ಮುದುಕರು ಸತ್ತಿರ್ತಾವ ಅಂತ ಹೇಳಕ್ಕೆ ನಾವು ವಯಸ್ಸಾದವರು ಪಾಪ ಅಂತೇಳಿ ಆ ಸತ್ತ ದಿನ ಏನು ಹೋಗ್ತೀವಲ್ರಿ ಮುದುಕರು ಸತ್ತಲ್ಲಿ, ಅವತ್ತು ಒಂದೇ ದಿವಸ ಅದು ಮಜಾ ಇರ್ತದ. ನೀವೇನಾರೇ ಅದು ಹೆಣ ತಪ್ಪಿಸ್ಕೊಂಡ್ಕೆ ನೀವು ಮರುದಿನ ಅಥವಾ ಒಂದು 3-4 ದಿನ ಬಿಟ್ಟಿಕೆ ಆ ದಿನ ಮಾಡಿದ್ಮೇಲೆ ಹೋಗಿ ಮಾತಾಡ್ಸ ಮತ್ತೆ ನೀವೇನಾರ ಕುಂತ್ರಿ ಅಂತಂದ್ರೆ ಆ ಮಕ್ಕಳು ಕಳ್ಳನ ಮಕ್ಕಳು ಓಸು ಮಂದಿ ಕೂಡಿ ಏನ್ ಮಾಡ್ತಿರ್ತಾರ ಅಂದ್ರೆ ಆ ಮುದುಕರು ಬಿಟ್ಟು ಹೋಗಿದ್ದ ರೊಕ್ಕ ರೂಪಾಯಿ ಬಂಗಾರದ ಸಲುವಾಗಿ ಮಾರಿ ಕೆಡಿಸ್ಕೊಂಡು ಜಗಳ ಮಾಡ್ಕೊಂಡು ಕೂತಿರ್ತಾರ. ಆ ಮುದುಕರ ಹೆಣದ್ ನಮ್ಮ ಮನಸ್ಸಿನಾಗ ದುಃಖ ಇರ್ತದ, ಅವ್ರಿಗೆ ಏನೇನು ಇರಂಗಿಲ್ಲ. ಎಂಥದ್ದು ಇದು ಸಮಸ್ಯೆ ಅದ ಗೊತ್ತಾ ನಿಮಗ? ಅದಕ್ಕೆ ಮುದುಕರು ಸತ್ತಿದ್ರಂದ್ರ ಅದೇ ಅವತ್ತಿನ ದಿನನೇ ಹೋಗಿ ಹೆಣ ಮುಗಿಸಿ ಬಂದ್ಬಿಡ್ಬೇಕು. ಮರ್ದಿನದ್ಲಿಂತ ಅವ್ರ ಮನೆ ಒಳಗೆ ನಾಯಿ ಜಗಳ ಇರ್ತದಲ್ಲಿ, ನಾಯಿಗಳಿರ್ತಾರೆ, ಅವ್ರ ಮಕ್ಕಳು ನಾಯಿಗಳಾಗಿರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತ, FIR ಮಾಡ್ತಾರತ್ತ, ಆ ಹಿರಿಯರು ಬರ್ಬೇಕತ್ತ, ಈ ಹಿರಿಯರು ಬರ್ಬೇಕತ್ತ. ಯಾ ಹಿರಿಯರು ಬಂದ್ರು ಎಲ್ಲರೂ ಇಂಥ ಹರಕ್ ಪರಕ್ ಹಿರಿಯರೇ ಇರ್ತಾರೆ. ಒಂದಿವ್ಸ ಮಂದಿ ಅವ್ರಿಗೆ ಬೈದೋಗೋರು ಇರ್ತಾರೆ, ಒಂದಿವ್ಸ ಮಂದಿ ಇವ್ರಿಗೆ ಬೈದೋಗೋರು ಇರ್ತಾರೆ. ಯಾವ್ದಾರು ಹಿರಿಯರು ಅದಾರ, ಬುದ್ಧಿ ಇರ್ಲಿಲ್ಲ, ಒಳಗೆ ಅರಿವೇ ಇರ್ಲಿಲ್ಲ ಅಂತಂದ್ರೆ ನಾಯಿಗಳು. ಯಜಮಾನರು ಸತ್ತ ಅವ್ರ ಮನೆ ಅವ್ರು ಒಂದೇನಾರ ಸಂಸ್ಕಾರ ಕೊಟ್ಟು ಮೊದಲೇ ಅವ್ರು ಇರೋದ್ರಾಗೆ ಒಂದಿಟ್ಟು ಏನಾರ ಬಗೆಹರಿಸಿ ಹೋಗಿದ್ರ ಅಂತಂದ್ರ ಶಾಂತಿ ಇರ್ತದ. ಇಲ್ಲ ಅಂತಂದ್ರೆ ಅರಿವಿದ್ದಂತ ಒಂದು ವ್ಯಕ್ತಿ ಇದ್ರೆ ಶಾಂತಿ ಇರ್ತದ. ಅರಿವಿರ್ಲಾರ್ದು ಮಕ್ಕಳಿದ್ದು ಅಂತಂದ್ರ ಅವೆಲ್ಲ ನಾಯಿಗಳಾಗಿರ್ತವು. ನಾವು ಹೋಗಿರ್ತೀವಿ ಅವ್ರಿಗೆ ಮಾತನಾಡಿಸುವುದಕ್ಕ. ನಾನು 1-2 ಕಡೆ ಹೋಗಿನಿ ಇತ್ತೀಚೆಗೆ ವಾರದಾಗ. ನಾನು ನಿಮ್ಮ ಅಪ್ಪನ್ನ ನಿಮ್ಮ ಅಮ್ಮನ್ನ ಅವ್ರ ಸತ್ತಲ್ಲಿ ಅವ್ರದ್ದು ಸ್ವಲ್ಪ ಗುಣಗಾನ ಮಾಡಬೇಕು, ಅವ್ರದ್ದು ನೆನಪು ತೆಗಿಬೇಕು ಅಂತ ನಾನು ಕುಂತೀನಿ. ಅವ್ರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಏನದ ವ್ಯಕ್ತಪಡಿಸ್ಬೇಕಂತ ನಾ ಕೂತೀನಿ. ನೀವೇನ್ ಮಾಡ್ಲಕತ್ತೀರೋ ಇದೆಲ್ಲ ಜಗಳ ಏನಿದು ಅಂತ ಹೇಸ್ಕೊಂಡು ಬಂದ್ಬಿಟ್ಟಿನಿ ನಾನು. ಕೆಲ್ಸಕ್ಕೆ ಬರ್ಲಾರ್ದು ಜಗಳ. ಶುದ್ಧವಾಗಿದ್ರ ಈ ಜಗಳನೇ ಇರಂಗಿಲ್ಲ. ಆದ್ರೂ ಈ ಸಂಸಾರದೊಳಗ ಏಟ್ ಶುದ್ಧಿದ್ರು ಮೈ ಮೇಲೆ ಬರ್ತದ್ರಿ. ಇದು ಬಹಳ ಹೊಲಸಬೇಕು, ಬಹಳ ಗದ್ದಲ, ಬಹಳ ಹುಷಾರಿರ್ಬೇಕು. ನಾವು ಯಾವಾಗೂ ಅಂತದ್ದು ಯಾರ್ದು ಇಟ್ಕೊಂಡಿಲ್ಲ ಅಂದ್ರೂ ಸಹಿತ ನಮ್ಮ ಮನ್ಯಾಗನು ಹಂಗೆ ಮಾಡ್ತಿರ್ತಾರೆ, ಎಲ್ಲರ ಮನ್ಯಾಗನು ಹಂಗೆ ಮಾಡ್ತಿರ್ತಾರೆ. ಏನ್ ಮಾಡಕತ್ತ ಎಲ್ಲ ಏನಾಯ್ತು? ಲೋಭ ಬೇಡ ತನು ಮನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಹೆಂಗಪ್ಪ ಸಂಸಾರದಾಗ ಮೋಹ ಬೇಡ ಅಂದ್ರ ಹೊನ್ನಿನೊಳಗೊಂದು ಒರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದು ಕುದಿದೆ ನಾದಡೆ. ಬೇಕಪ್ಪ, ಇನ್ನ ಬಹಳ ದಿವ್ಸ ಬದುಕವ್ರದೀವಿ, ಮುಂದೆ ಭವಿಷ್ಯಕ್ಕೆ ನಮಗೆ ಉಪಯೋಗ ಆಗೋದ, ಬೇಕು ಬೇಕು ಅಂತೇಳಕ್ಕೆ ಯಾರಿಗೆ ಕೊಡ್ಲಾರ್ದಂಗ ಜಿಪುಣತನ ಮಾಡಿ ಮಾಡಿ ಜಮಾಯಿಸ್ಕೊಂಡೆಂದ್ರೆ ನಿಮ್ಮ ಹಣೆ ನಿಮ್ಮ ಪ್ರಮತರ ಹಣೆ ಕೂಡಲ ಸಂಗಮ ದೇವ. ನಿಮಗ ಎಷ್ಟು ದುಡ್ಡು ನಿಮ್ಮ ಹತ್ರ ಅದ ಅದನ್ನ ಸರ್ಕ್ಯುಲೇಷನ್ದಾಗ ಇಡಬೇಕು. ಮನೆಯೊಳಗೆ ಎಲ್ಲಿ ಸ್ಟಾಕ್ ಇಡಬಾರ್ದು, ಅದು ಮಹಾ ಪಾಪದ ಕೆಲಸ. ಅದನ್ನ ಸರ್ಕ್ಯುಲೇಷನ್ದಾಗ ಇಡಬೇಕು. ಅದು ಎಷ್ಟು ಸರ್ಕ್ಯುಲೇಟ್ ಮಾಡ್ತೀರಿ ಅಷ್ಟೇ ನಿಮಗೆ ಮುಂದೆ ಫಲ ಕೊಡ್ತವೆ. ಅದನ್ನ ಬಿಟ್ಟು ಎಲ್ಲರ ಬ್ಯಾಂಕ್ನಾಗರ ಇಡ್ರಿ, ಬಂಧು ಬಳದವ್ರಿಗೆ ಕೊಡ್ರಿ, ಅಣ್ಣ ತಮ್ಮದವ್ರಿಗೆ ಕೊಡ್ರಿ, ಒಟ್ಟು ಸರ್ಕ್ಯುಲೇಟ್ ಮಾಡ್ತಿರ್ಬೇಕು. ದುಡ್ಡು ಒಂದ್ ಕಡೆ ಸ್ಟಾಕ್ ಇಡಬಾರ್ದು, ಒಟ್ಟ ಹಂಗ್ ಮಾಡ್ಕೋಬಾರ್ದು. ಬ್ಲಡ್ ಮತ್ತು ದುಡ್ಡು, ಬ್ಲಡ್ ಸರ್ಕ್ಯುಲೇಟ್ ಆಗ್ತಿರ್ಬೇಕು, ದುಡ್ಡುನು ಸರ್ಕ್ಯುಲೇಟ್ ಆಗ್ತಿರ್ಬೇಕು. ದುಡ್ಡು ಮತ್ತು ಬ್ಲಡ್ ಇವೆರಡು ಏನಾರ ನೀವು ಎಲ್ಲರ ಸ್ಟಾಕ್ ಮಾಡಿ ನಿಂದಿರ್ಸಿದ್ರಿ ಆಯ್ತದು. ದುಡ್ಡು ಕ್ಲಾಟ್ ಆಯ್ತಂದ್ರ ಸಮಾಜ ಕೆಟ್ಟ ಹೋಗ್ತದ, ಬ್ಲಡ್ ಕ್ಲಾಟ್ ಆಯ್ತಂದ್ರ ಶರೀರ ಕೆಟ್ಟ ಹೋಗ್ತದ. ಅದಕ್ಕೆ ಈ ಮೋಹ ಬೇಡ ಸಂಸಾರದಲ್ಲಿ, ಲೋಭ ಬೇಡ ತನು ಮನದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ. ನೋಡ್ರಿ, ಶಿವಭಕ್ತರಲ್ಲಿ ಸೊಕ್ಕ ತೋರ್ಸ್ಕೋಬೇಡಪ್ಪ ಅಂತ ಹೇಳ. ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಯಾವುದೇ ಜೀವಿಗಳಿದ್ರೂ ಸಹಿತ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡ್ರಿ. ಯಾಕಂದ್ರೆ ಅವ್ರಿಗೆ ಸಿಕ್ಕ ಸಂಸ್ಕಾರನೇ ಅಂತದ್ ಸಿಕ್ಕಿರ್ತದೆ. ನೀವು ಕ್ಷಮಾ ಗುಣದವ್ರು ಆಗ್ಬೇಕು, ದೊಡ್ಡ ಗುಣದವ್ರು, ದೊಡ್ಡ ಮನುಷ್ಯನವ್ರು ಆಗ್ಬೇಕು.
ಇದು ಯಾಕೆ ಹಿಂಗ್ ಮಾಡ್ತದ, ಅವ ಹಂಗಂತಾನೆ ಇವ ಹಿಂಗಂತಾನ ಅಂತ ಹೇಳಕ್ಕೆ ಅದು ಅಂದದೇ ದೊಡ್ಡ ಮಾತು ಮಾಡ್ಲಕ್ ಹೋಗ್ಬೇಡ್ರಿ. ಅವ್ರಿಗೆ ಸಿಕ್ಕ ಸಂಸ್ಕಾರನೇ ಅಂತದ್ ಇರ್ತದ, ಅವ್ರಿಗೆ ಎಂತ ಸಂಸ್ಕಾರ ಸಿಕ್ಕಿರ್ತದ ಹಂಗ್ ಮಾತಾಡ್ತಿರ್ತಾರ. ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಶುದ್ಧ ಬ್ರಹ್ಮ ಇದ್ದು ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಅವರು ಚಂದೆ ಮಾತಾಡಂದ್ರೆ ಹೆಂಗಾಗ್ತದೆ, ಚಂದೆ ಇರ್ಬೇಕಂದ್ರೆ ಹೆಂಗಿರ್ತಾರೆ, ಹಂಗ್ಬೇಕು ಹಂಗೆ ಇರ್ತಾರ. ಜಗತ್ತಿನ 84 ಲಕ್ಷ ಜೀವರಾಶಿಗಳ ಪೈಕಿ ನಾವು ಮನುಷ್ಯರು. ಒಂದೊಂದು ಪ್ರಾಣಿ ಬಲ್ಲಿ ಹೆಂಗೆ ಗುಣಗಳಿರ್ತಾವ ಹಂಗೆ ಇದು ಬಲ್ಲಿ ಪ್ರಾಣಿ ಗುಣಗಳಿರ್ತಾವ. ಹಿಂಗಾಗಿ ಅದ್ರ ಬಗ್ಗೆ ಮತ್ಸರ ಪಡಬೇಡ್ರಿ, ಅದ್ರ ಗುಣ ಸ್ವಭಾವಗಳನ್ನ ತಿಳ್ಕೊಳ್ರಿ. ತಿಳ್ಕೊಂಡು ಏನ್ ಮಾಡ್ಬೇಕು, ಅವುಗಳ ಬಗ್ಗೆ ಪ್ರೀತಿನೇ ಇರಬೇಕು. ಈಗಿದು ಜ್ಞಾನದ ಪಾಠ ಅದ. ನಮ್ಮ ಬ್ರಹ್ಮಜ್ಞಾನದ ಪಾಠದಾಗ ಓದಲಿಲ್ಲ ಬರೀಲಿಲ್ಲ ಅಂತ ಹೇಳಕ್ಕೆ ಅವ್ರ ಮೇಲೆ ನಮಗೇನು ಮತ್ಸರ ಅದ, ಸಿಟ್ಟದ ಏನಿಲ್ಲ. ಓದಲ್ಲ ಬರೆಯಲ್ಲ ಅಂದ್ರೆ ಇಲ್ಲಿ ಕೂಡ್ಬೇಡ್ರಪ್ಪ ಅಷ್ಟೇ. ಅವ್ರೇನಾರ ನಮ್ಗೆ ಯಾವಾಗಾರ ಬಂದ್ರು ನಮ್ಮ ಸಂಗಟ ಸಿಕ್ಕರು ಅಂತಂದ್ರೆ ಅವ್ರಿಗೆ ರಾಜೋಪಚಾರನೇ ಅದು. ಅವ್ರ ಮೇಲೆ ನಟಿಕಿತ್ತದ, ಸಿಟ್ಟದ, ಏನದ ನಮಗೆ ಏನೇನು ಇರಲ್ಲ. ಓದೋದಕ್ಕೆ ಬರೆಯೋದಕ್ಕೆ ಈ ಒಂದು ಕ್ಲಾಸ್ ಇರೋದು. ಈ ಕ್ಲಾಸ್ನಾಗ ಓದಂಗಿಲ್ಲ ಬರೆಯಂಗಿಲ್ಲ. ನಾವ್ ಹಿಂಗ ಕಲ್ ಕೂತಂಗ ಕುಂದಿರ್ತೀವಿ ಅಂದ್ರೆ ಎಲ್ಲಿ ಹೋದಾಗ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೊಂಡ್ರೆ ಅವ್ರಿಗೆ ಅವಕಾಶ ಇರ್ತದೆ. ನಾವೊಂದು ಬ್ಯಾರೇನೆ ನಡ್ಕೋತೀನಿ ಅಂದ್ರೆ ಹೆಂಗಾಗ್ತದೆ? ಮಸ್ಜಿದಿಗೆ ಆದ್ಮೇಲೆ ನಮಾಜ್ ಮಾಡಿದ್ರೆ ಸುಮ್ಮ ಇಟ್ಕೋತಾರ. ಎಲ್ಲರ ಸಂಗಟ ನಮಾಜ್ ಮಾಡ್ಲಿಲ್ಲ ನಾ ಹಿಂಗೆ ಕುಂದಿರ್ತೇನೆ ಅಂದ್ರೆ ಯಾಕೆ ಇಲ್ಲ ಕೂತಿದೆ ಹೊರಗೆ ಹೋಗಂತಾರ. ಚರ್ಚಿಗೆ ಹೋದ್ರೆ ಪ್ರೇಯರ್ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು. ಅದು ಬಿಟ್ಟಿಗೆ ನಾವು ಹಿಂಗೆ ಇರ್ತೀವಿ ಅಂತೇಳಿ ಕೈ ಇದ್ರೆ ನಡಿಯಪ್ಪ ಹೊರಗೆ ಇಲ್ಲೇನು ಕೆಲಸ ಅದ ಅಂತ ಪೂಜಾರಿ ಎಬ್ಬಿಸಿ ಕಳಿಸ್ತಾನೆ. ಸೀದಾ ಹೋಗಿ ದೇವಸ್ಥಾನದಾಗ ಹೋಗಿ ನೀವೆಲ್ಲರ ಕಟ್ಟಿ ಮೇಲೆ ಒಳಗೆ ಹೋಗಿ ಕೂತ್ಬಿಡ್ರಿ ನೋಡಮ್ಮ, ಏನಪ್ಪ ನಿನ್ ಕೆಲಸ ಕೇಳ್ತಾನ. ಬಾ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡು ಇದು ಕೊಡಿ. ಇಲ್ಲ ಅಂತಂದ್ರೆ ಸುಮ್ ಟೈಮ್ ಪಾಸಿಗೆ ಕುಂದಿರ್ತೀವಿ ಅಂದ್ರೆ ನಡಿ ಹೇಳಂತಾನ. ಅವನಿಗೇನು ಸಿಟ್ಟಿರ್ತದೆ ಅವನ ಮೇಲೆ. ಹಂಗ ಇಲ್ಲೇನಾಯ್ತು, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತಿ ಷಡ್ಗುಣವನರಿದು ಮೆರೆಯಬಲ್ಲಡೆ. ಏನ್ ಮಾಡ್ಬೇಕು, ಷಡ್ಗುಣಗಳಂತಂದ್ರೆ ಇವುಗಳನ್ನ ತಿಳ್ಕೊಂಡು ಇವುಗಳನ್ನ ಅರಿತು ಇವುಗಳನ್ನ ಸದ್ಬಳಕೆ ಮಾಡಿಕೊಂಡ್ರೆ ಆತನೇ ಸದ್ಭಕ್ತ ಕಾಣ ಕೂಡಲ ತನ್ನ ಸಂಗಮ ದೇವ. ಯಾರು ಇವು ಅರಿಷಡ್ಗಳನ್ನ ಅರಿತು ಸದುಪಯೋಗ ಮಾಡ್ಕೋತಾರ ಅವರೇ ಮೆರೀತಾರ, ಅವರೇ ಸದ್ಭಕ್ತರಾಗ್ತಾರ, ಅವರೇ ದೊಡ್ಡವರು. ಭಕ್ತನ ಆಚಾರಲಿಂಗ ಸ್ಥಳ ಇಂತಪ್ಪ ಸದ್ಭಕ್ತ ಸ್ಥಳವನಂಗಂಗೊಂಡು ಇಪ್ಪಾತಂಗೆ ಷಡ್ವಿಧ ಲಿಂಗವು ಹೇಗೆ ಬೆರೆಸಿರ್ಪವೆಂದಡೆ ಅದಕ್ಕೆ ವಿವರ. ಈಗೇನಾಯ್ತು, ಭಕ್ತ ಹ್ಯಾಂಗಿರ್ಬೇಕು ಅಂತಂದ್ರೆ ಅವನು ಅರಿಷಡ್ ವರ್ಗಗಳನ್ನ ಪಂಚೇಂದ್ರಿಯಗಳನ್ನ ಅವನೊಳಗಿರುವಂತ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಸದುಪಯೋಗ ಮಾಡ್ಕೊಳ್ಳಂಗಿರ್ಬೇಕು, ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ ನಾಳೆಲಿಂತ ಏನ್ ಮಾಡ್ತಾರ, ಭಕ್ತನ ಆಚಾರ ಲಿಂಗಸ್ಥಳ. ಆಚಾರ ಲಿಂಗಸ್ಥಳ ಅಂದ್ರೆ ಎದಕ್ಕಂತಾರ? ಭಕ್ತ ಸ್ಥಳಕ್ಕಂತಾರ. ಭಕ್ತ ಸ್ಥಳಕ್ಕ ಬರ್ಕೋರಿ ಒಂದ್ ಕಡೆ ಬೇಕಿದ್ರ, ನಾಳೆ ಹೇಳ್ತೀನಿ ಬಿಡ್ರಿ, ಈಗ ಟೈಮ್ ಆಗ್ತದ. 6 ಲಿಂಗ ಸ್ಥಳಗಳಿಗೆ 6 ಶಟಸ್ಥಳಗಳು ಅವು ಹೇಳ್ತೀನಿ, ನಾಳೆ ಹೇಳಮ್ ಸಾಕು. ಇದೇ ಹೇಳ್ಕೊತ್ ಬರ್ಕೊತ್ ಕೂತ್ರೆ ಒಟ್ಟೀಗ ನಿಮ್ಗೇನ ನಾಲೆಜ್ ಆಗ್ಬೇಕಪ್ಪ ಅಂದ್ರೆ ಅರಿಷಡ್ ವರ್ಗಗಳು ಅಂತೇಳಿ ಅವುಗಳನ್ನ ವೈರಿಗಳು ಅಂಥೇಳಿ ಅವುಗಳನ್ನ ತುಚ್ಛೀಕರಿಸಬೇಡ್ರಿ, ಅವುಗಳನ್ನ ಸದುಪಯೋಗ ಮಾಡ್ಕೊಳ್ರಿ. ಒಳ್ಳೆ ಮೆಸೇಜ್ ಅದ ಅಲ್ರಿ, ಒಳ್ಳೆ ವಚನ ಅದ ಇಲ್ಲದು ಎಲ್ಲರಿಗೂ ಸರಳ ಸರಳ ಕೆಲ್ಸಕ್ಕೆ ಬರ್ಲಾರ್ದಂತ ಗಮಾರಿ ಸಹಿತ ಇದು ಉಪಯೋಗ ಆಗಂತ ವಚನ. ಸಿಟ್ಟಿಗೆ ಬರಬೇಡ ಅಂದ್ರೆ ಒಳಗೆ ಸಿಟ್ಟು ಅದ ಬರ್ತದದು. ಆದ್ರೆ ಸಿಟ್ಟು ಎದಕ್ ಬರ್ಬೇಕು ಎದಕ್ ಬರಬಾರ್ದು ಅಂತ ವಿವೇಕ ಇರ್ಲಾರ್ದಕ್ಕ ಎದಕ್ ಬೇಕು ಅದಕ್ಕೆ ಸಿಟ್ಟು ಬರ್ತಿರ್ತದೆ. ಒಂದ್ ಸ್ವಲ್ಪ ವಿವೇಕದಿಂದ ನಡ್ಕೊಂಡ್ಬಿಟ್ರೆ ಇಲ್ಲೇನ್ ಕೆಲ್ಸದ ನಿಂದು ಅಂತೇಳಿ ಸಿಟ್ಟಿಗೆ ಕಂಟ್ರೋಲ್ ಮಾಡ್ಲಕ್ ಬರ್ತದ. ಮತ್ ಸುಮ್ಮನೆ ಕೂತಿದೆ ಒಂದ್ ಸ್ವಲ್ಪ ಸಿಟ್ಟಿಗೆ ಬರ್ಬೇಕಂತ ನಿಮ್ಮ ಮನ್ಸಿಗೆ ಅದ ಹೆಂಗ ಬಾಗಿಲ್ದಾಗ ಕಟ್ಟಿದ ನಾಯಿ ಕಾರದ್ರ ಒಳಗ್ ಬರ್ತದ, ಕಳಿಸಿದ್ರೆ ಹೋಗಿ ಕುಂದ್ರ ಅಂದ್ರೆ ಹೋಗಿ ಕುಂದಿರ್ತದಿಲ್ಲ. ನಾಯಿ ಸಾಕಿದ ನಾಯಿ ಹೆಂಗಿರ್ತದ, ಹೋಗಲ್ಲಿ ಕೂಡೋಗು ಅಂದ್ರೆ ಹೋಗಿ ಕುಂದಿರ್ತದ, ಬಾ ಅಂದ್ರೆ ಎದ್ದು ಬರ್ತದ, ಹೇಳಿದ್ ಕೇಳ್ತದಿಲ್ಲ ನಾಯಿ, ಸಾಕಿದ ನಾಯಿ. ಹೇಳಿದ್ ಕೇಳಿತು ಅಂತಂದ್ರೆ ನಿಮಗ್ ಪ್ರಿಯ ಆಗ್ತದ. ಅದೇ ಆ ನಾಯಿನ ಎತ್ತಿ ತೊಡಿ ಮೇಲೆ ಕುಂದಿಸ್ಕೊತಿರಿಲ್ಲ, ನೀವ್ ಹೇಳ್ದಂಗೆ ಕೇಳ್ತಿತ್ತಂದ್ರೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಕೂಸುಗಳು ಅವು ನೀವೇನ್ ಹೇಳ್ತೀರ ಅದು ಕೇಳ್ತಿತ್ತಂದ್ರೆ ಅವ್ನು ಎತ್ತಿ ಮುದ್ದಾಡಿ ತೊಡಿ ಮೇಲೆ ಇಟ್ಕೋತೀರ ಇಲ್ಲ.
ಹಂಗ ಇಲ್ಲೇನದ ನಿಮ್ಮ ಅರಿಷಡ್ವರ್ಗಗಳು ಹೆಂಗಿರ್ಬೇಕು, ಸಾಯ್ಕಿದ ನಾಯಿ ಆದಂಗ ಆಗ್ಬೇಕು. ಬಾ ಅಂದಾಗ ಬರ್ಬೇಕು, ತಾವಾಗೆ ಬರಬಾರ್ದು. ನೀವು ಬಾ ಅಂದಾಗ ಬರ್ಬೇಕು. ಅವು ಏನಾರ ತಾವಾಗೆ ಬಂದಾಗ ಸಹಿತ ನಿಂದೇನ್ ಕೆಲ್ಸದ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ನಿಂದೇನ್ ಕೆಲ್ಸದ, ಎದಕ್ ಬಂದಿ ಇಲ್ಲಿ ಅಂತಂದ್ರೆ ಅವು ಮತ್ತೆ ವಾಪಸ್ ಹೋಗಿ ತಮ್ಮ ಜಾಗಕ್ಕೆ ತಾವು ಕುಂದಿರ್ಬೇಕು. ಹಿಂಗ ನಿಮ್ಮ ಅರಿಷಡ್ ವರ್ಗಗಳನ್ನ 6 ನಾಯಿ ಸಾಕೇನೆ ಅಂತ ತಿಳ್ಕೊಳ್ರಿ. ಅವು 6 ನಾಯಿಗಳನ್ನ ನೀವು ಟ್ರೈನಿಂಗ್ ಕೊಡ್ಬೇಕು. ನೀವು ಕರೆದ್ರೆ ಬರ್ಬೇಕು, ಕರೀಲಿಲ್ಲ ಅಂದ್ರೆ ಅವು ತಮ್ಮ ಪಾಡಿಗೆ ತಾವಿರ್ಬೇಕು. ಈಗ ನಾಗರತ್ನ ಮುಂದ್ಮೇಲೆ ನನಗೆ ಹೊಟ್ಟಿ ಕಿಚ್ಚಾಲಕತ್ತದ ಅಂತ ಅಂದಿನಿ ಅಂತಂದ್ರೆ ಆ ಹೊಟ್ಟಿ ಕಿಚ್ಚಿಗೆ ನಾ ಕೇಳ್ಬೇಕು, ನಿಂದೇನ್ ಕೆಲ್ಸದ, ಅವ್ರ ಮೇಲೆ ಹೊಟ್ಟಿ ಕಿಚ್ಚು ಪಡ್ಲಕತ್ತಿದಿ, ಸಾಕು ಸುಮ್ ಕುಂದ್ರು ಅಂತೇಳಿ ನಾನು ಅಂದಿನಿ ಅಂತಂದ್ರೆ ಅವಾಗ ಏನಾಯ್ತು, ನಾಯಿ ಸಾಕಿದಂಗ ಅದು ಸುಮ್ ವಾಪಸ್ ಹೋಗಿ ಕುಂದಿರ್ತದ, ನೀವು ಕಳಿಸಂಗಿಲ್ಲ. ಕಲ್ಯಾಣಪುರ ಮೇಲೆ ಸಿಟ್ಟು ಬಂದದ ಅಂದ್ರೆ ಅವಾಗ ಸಿಟ್ಟು ಬಂದದನ್ನ ಆಯ್ತು ಚಿಡ್ಕೊಂಡು ಬೈಯದೆ, ನಿಂದೇನ್ ಕೇಳ್ತದ ಕಲ್ಯಾಣಪ್ಪಗೆ ಬೈಲಕ್ಕ, ನೀ ಬರ್ಬೇಡ ಸಿಟ್ಟು. ಹಂಗೆ ಸಿಟ್ಟಿಗೆ ಬರ್ಲಾರ್ದೇನು ತಿಳಿಸಿ ಹೇಳಕ್ ಬರ್ತದ ಇಲ್ಲ, ನಮ್ಗೆಲ್ಲ ತಿಳಿಸಿ ಹೇಳಕ್ ಬರ್ತದ. ನೀನೇನ್ ಸಿಟ್ಟಿನ ಕೆಲಸ ಇಲ್ಲ, ಅಲ್ಲೇ ಕ್ರೋಧ ಹೋಗಿ ಕುಂದ್ರ ಕಡಿ ಅಂತೇಳಿ ಅದಕ್ಕೆ ಕುಂದಿರ್ಸ್ಬಿಟ್ರಿ ಅಂದ್ರೆ ಅದು ಕೂಡ್ತದ, ನಿಮಗೆ ಅದಕ್ಕೆ ಹೇಳಕ್ ಬರಲ್ದಷ್ಟೇ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಏನ್ ಮಾಡ್ಬೇಕು, ಹ್ಯಾಂಡ್ಲಿಂಗ್ ಕೌಶಲ್ಯ, ಹ್ಯಾಂಡ್ಲಿಂಗ್ ಸ್ಕಿಲ್ ಅಂತಾರೆ. ಅವಕ್ಕ ನಿರ್ವಹಣೆ ಮಾಡುವ ಕೌಶಲ್ಯ ಇಲ್ಲದಕ್ಕೆ ಎದ್ರ ಮೇಲೆ ಬೇಕು ಅದ್ರ ಮೇಲೆ ಸಿಟ್ಟು, ಏನ್ ಬೇಕದೇ ಮಾತಾಡೋದು, ಏನ್ ಬೇಕದೇ ಕೆಲಸ, ಇವೆಲ್ಲ ಬೇಡ. ಅವುಗಳನ್ನ ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ ಮಾಡೋ ಟೈಮ್ನಲ್ಲಿ ಕೆಲವೊಂದು ಸಾರಿ ಮಿಸ್ ಹ್ಯಾಂಡಲ್ ಆತಾವ. ಸಿಟ್ಟಿಗೆ ಒಂದೇನೋ ಅಂತೀವಿ, ಏನೋ ಕೆಲಸ ಆತವ, ಆಮೇಲೆ ಅದನ್ನು ಅನುಭವಕ್ಕೆ ತೆಗೆದುಕೊಂಡು ಇದು ಅನ್ಬಾರ್ದಿತ್ತು ಅಂದೆವು, ಆಯ್ತಪ್ಪ ಸಾರಿ ಅಂತೇಳಿ ಸಮಾಧಾನ ಮಾಡಬೇಕು. ಹೋಗ್ಬೇಕು, ಎಲ್ಲದಕ್ಕೂ ಒಂದು ಸಿಸ್ಟಮ್ ಇರ್ತದೆ, ಅದರ ಪ್ರಕಾರ ಹೋಗ್ಬೇಕು. ಈ ವಚನ ಅನುಭವ ನಿಮ್ಗೆ ಅಮೃತ ಸಮಾನವಾದಂತ ಜ್ಞಾನ ಕೊಟ್ಟತು ಅಂತ ಅನ್ಕೊಂಡು ಮುಂದಿನ ವಿಚಾರ ಸಾಗರದ ಭಾಗಕ್ಕೆ ಹೋಗಮು. ಒಂದು ಅತ್ಯಂತ ಸರಳವಾದ ಸಾಮಾನ್ಯವಾದ ಕಥೆಯಿಂದ ಏನ್ ಮಾಡಿದ್ರು, ಸಾಧು ನಿಶ್ಚಲ್ ದಾಸರು ಮಿಥ್ಯವಾದ ದುಃಖ ಸಮಸ್ಯೆ ಏನೇ ಇದ್ರು ಸಹಿತ ಅದಕ್ಕೆ ಸತ್ಯವಾದ ವಸ್ತುಗಳಿಂದ ಪರಿಹಾರ ಸಿಗಂಗಿಲ್ಲ, ಮಿಥ್ಯವಾದ ಉಪಚಾರದಿಂದಲೇ ಪರಿಹಾರ ಸಿಗುತ್ತದ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 229ನೇ ವಿಷಯಾಂಕ. ಮಿಥ್ಯಾ ದುಃಖದ ನಾಶವು ಮಿಥ್ಯವಾದ ಉಪಚಾರದಿಂದಲೇ. ಮತ್ತೆ ಚೌಪಾಯಿ 125ರಿಂದ ಏನ್ ಮಾಡಿದ್ರಿ, 137 ತನಕ 5-229-137 ತನಕ ಮಾಡಿದ್ರಿ. ಇದಂತ ತಿಳಿತು. ರೋಗ ಬಂದಾಗ ಯಾವ ಪ್ರಕಾರ ಮನೆಯಿಂದ ಹೊರಗೆ ಹಾಕುತ್ತಾರೋ ಅದೇ ಪ್ರಕಾರ ರೋಗ ಯಾವುದೇ ಬಂದಿರ್ಬೋದು. ಇದೇನಂತಂದ್ರ ಬಡತನದ ರೋಗನೇ ಹೌದಲ್ರಿ ಅದು. ಇಲ್ಲೇನಾಗ್ಯದ, ರಾಜಾಗ ಬಡತನದ ರೋಗ, ರೊಕ್ಕಿಲ್ಲದಕ್ಕೆ, ಅದಕ್ಕೆ ಮನೆಯಿಂದ ಹೊರಗೆ ಹಾಕ್ತಾರೆ. ಅದೇ ಪ್ರಕಾರ ವೈದ್ಯನು ಪವರೋಗಗಳವೆಲ್ಲ ನನ್ನನ್ನ ನಿರುಪಯುಕ್ತ ಕಂಗಾಲ ದರಿದ್ರ ಎಂದು ತಿಳಿದು ಹೊರದೋಡಿದನಲ್ಲ, ಅದಕ್ಕೆ ಅವನದೆಷ್ಟು ರಾಜಂದು ದೊಡ್ಡ ಮನಸ್ಸು. ಏನು ಒಂದಿಟ್ಟು ಔಷಧ ಕೊಟ್ರೆ ಸಾಯ್ತಿದ್ನೇನು, ಹೆಂಗ್ ಮಾಡ್ತಾನೆ ನೋಡು ಅಂತೇಳಿ ಅವನ ಮೇಲೆ ಸಿಟ್ಟಿಗೆ ಬರೋದಿರ್ತದ. ಅವ ರಾಜ ಏನ್ ಮಾಡ್ದ, ಮತ್ತೆ ಲಾಭ ಇರ್ಲಾರ್ರೆ ಯಾರು ಕೆಲಸನೇ ಮಾಡಂಗಿಲ್ಲ, ಮತ್ತ ಅವನು ಏನು ತಪ್ಪಿಲ್ಲ, ಮತ್ ನನ್ನ ಬಳಿ ರಾಕಿಲ್ಲ, ಹೋಲ್ ನಡಿ ಅಂತೇಳಿ ವಾಪಸ್ ಬಂದ. ಆತನದು ಏನೂ ದೋಷವಿಲ್ಲ. ಎಂತ ತಿಳುವಳಿಕೆ ಮಾತಾದ ಇಲ್ಲ ಅದು. ಏನ್ ರಾಜ, ನಾ ರಾಜ ಅದೀನಿ ಯಾಕೋ, ನಾ ರಾಜ ಇದೀನಿ ಯಾಕ ನನಗೆ ಉಪಚಾರ ಕೊಡಂಗಿಲ್ಲ ಅಂತೇಳಿ ದಾದಾಗಿರಿ ಮಾಡಿದ್ನೇನ ಅಲ್ಲಿ ಹೋಗಿ. ಈಗಿನ ರಾಜಕಾರಣಿಗಳಲ್ಲ, ರಾಜಕಾರಣಿಗಳು ಎಲ್ಲಿರ್ತಾರೋ ಏನೋ, ಅವ್ರ ಹೆಸರ ಮೇಲಿನ ಪುಟುಗೋಶಿಗಳು ಎಷ್ಟು ದಾದಾಗಿರಿ ಮಾಡ್ತಾರೆ ನೋಡಿರಿಲ್ಲ.
MLA ಕರೀಲೇನು, MP ಕರೀಲೇನು, ಕೌನ್ಸಿಲರ್ ಕರೀಲೇನು, ಅವ್ರಿಗೆ ಹೇಳಲೇನು, ಇವ್ರಿಗೆ ಹೇಳಲೇನು, ಅವ್ರ ಚೇಲಗಳದೇ ಎಷ್ಟು ದಾದಾಗಿರ್ತದೆ. ಇಲ್ಲಿ ನೋಡ್ರಿ ರಾಜಂದ್ ಎಷ್ಟು ವಿನಯ ಅದ ಇಲ್ಲ. ಅವಂದೇನ್ ತಪ್ಪದಪ್ಪ, ನಂಬಲ್ಲೇ ರೊಕ್ಕಿಲ್ಲ, ಅವ ಹೆಂಗೆ ಉಪಚಾರ ಕೊಡ್ತಾನ ಅಂತ ಎಷ್ಟು ತಿಳುವಳಿಕೆ ಮಾತದ. ರಾಜರಂದ್ರೆ ಹಿಂಗಿರ್ತಾರೆ. ಇಲ್ಲಿ ರಾಜನ ಸ್ವಭಾವ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಅದೇ ಹಂಗ ನಾ ಹೇಳಿದ್ರೆ ಕೇಳಂಗಿಲ್ಲ ಅಂತಂದ್ರೆ ಅವ್ನ ಮನೆಗೆ ಕಳಿಸ್ಬಿಡ್ತೀನಿ ಅಂತೇಳಿ ಎಷ್ಟೋ ಮಂದಿಗೆ ಮನೆಗೆ ಕಳಿಸ್ಬಿಡ್ತಾರೆ ಈ ರಾಜಕಾರಣಿಗಳು. ಯಾಕಂದ್ರೆ ಅಪ್ರಬುದ್ಧರು ಇರ್ತಾರ, ಅವಿವೇಕಿಗಳು ಇರ್ತಾರ. ಅವ್ರಿಗೆ ಯಾಕೆ ಕ್ವಾಲಿಫಿಕೇಶನ್ ಇಲ್ಲ, ಏನ್ ಬೇಕಿಲ್ಲ. ಕುದುರೆನೂ ಎಲೆಕ್ಷನ್ ನಿಂದಿರ್ಬೋದು, ಕತ್ತಿನ ಎಲೆಕ್ಷನ್ ನಿಂದಿರ್ಬೋದು. ಯಾರು ಬೇಕಾದ್ರೆ ಎಲೆಕ್ಷನ್ ನಿಂದಿರ್ಬೋದು, ಯಾರು ಬೇಕಾದ್ರೆ ಆರಿಸಿ ಬರ್ಬೋದು. ಕತ್ತಿ ಹೋಟ್ಲಿಂದ ಕತ್ತಿ ಆರಿಸಿ ಬಂದ್ಮೇಲೆ ಅದು ಕತ್ತಿ ಸರ್ಕಾರ ಆಯ್ತು. ಕುದುರೆ ಹೋಟ್ಲಿಂದ ಕುದುರೆ ಆರಿಸಿ ಬಂದ್ರೆ ಅದು ಕುದುರೆ ಸರ್ಕಾರ ಇರುತ್ತೆ. ಅಷ್ಟೇ. ಸುಖ ದುಃಖ ಅನುಭವಿಸ್ಬೇಕು. ಆ ರಾಜ್ಯದ ಜನ, ಆ ದೇಶದ ಜನ, ಆ ಏರಿಯಾದ ಜನ. ಒಳ್ಳೆಯವರು ಬಂದ್ರ ಒಳ್ಳೇದಾಗ್ತಿರ್ತದೆ, ಕೆಟ್ಟದ್ದು ಬಂದ್ರೆ ಕೆಟ್ಟದಾಗ್ತಿರ್ತದೆ. ಎಲ್ಲ ಅವ್ರವ್ರ ಕರ್ಮ, ಏನ್ ಮಾಡಕ್ಕಾಗಲ್ಲ. ಆ ವ್ಯವಸ್ಥೆನೆ ಹಂಗೆ ಇರ್ತದೆ. ಅದಕ್ಕೇನಾಯ್ತು, 138ನೇ ವಿಷಯಾಂಕ ಮುಂದಿನ ಭಾಗ. ತಂದೆ ತಾಯಿ ಮಾತಾ ಪಿತ ಬಾಂಧವ ಸುತ ನಾರಿ ಕರತ ಪ್ಯಾರ ಸ್ವಾರತತೆ ಬಾರಿ ಜೋ ನಹಿ ಸ್ವಾರತತ ಸಿದ್ಧಿ ಪಾವೈ ತೇ ಇನಕೋ ದೇಕೆ ಹೂ ನ ಭಾವೈ. ಅಂದ್ರ ತಂದೆ ತಾಯಿ ಬಂಧು ಬಳಗ ಸತಿ ಸುತ ಇವರೆಲ್ಲರೂ ತಮ್ಮ ಸ್ವಾರ್ಥ ಸುಖಕ್ಕಾಗಿಯೇ ನಮ್ಮನ್ನು ಪ್ರೀತಿಸುತ್ತಾರೆ. ಈಗ ಇವು ಏನದವ, ಕನಸಿನೊಳಗಿನ ಸಂಬಂಧಗಳ ಪರಿಚಯ ಹೇಳ್ತಾರೆ. ಈಗ ನಿಮ್ ತಂದೆ ತಾಯಿ ಖರೆ, ಗಂಡ ಹೆಂಡತಿ ಖರೆ, ಮಕ್ಕಳು ಖರೆ ಅಂತಿರಲ್ಲ, ಇವೆಲ್ಲ ಕನಸರೋ ಮಾರಾಯ. ಇದು ವಿಷಮ ಸಂಸಾರವಿದನು ಕನಸೆಂದರಿ ಅಂತದಲ್ಲ, ಇದನ್ನೇ ಬಿಡಿಸಿ ಹೇಳ್ತಾರೆ, ಮತ್ತೇನಿಲ್ಲ. ಕರೆಕ್ಟ್ ಅದ ಇಲ್ಲ ಇಲ್ಲಿ ಹೇಳೋದು. ತಂದೆ ತಾಯಿ ಬಂಧು ಬಳಗ ಸತಿ ಸುತ ಇವರೆಲ್ಲರೂ ತಮ್ಮ ಸ್ವಾರ್ಥ ಸುಖಕ್ಕಾಗಿಯೇ ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಬಳಿ ಅವರ ಸ್ವಾರ್ಥ ಸುಖ ಇಲ್ಲದಿದ್ದರೆ ಅವರಿಗೆ ನಮ್ಮನ್ನು ನೋಡಲು ಸಹ ಮನಸ್ಸು ಬರುವುದಿಲ್ಲ. ಎಂಥ ಸಂಬಂಧಗಳು ಇವು? ಸ್ವಾರ್ಥದ ಸಂಬಂಧಗಳು. ಸರಿನಾ? ಮತ್ತಿನ್ನೇನು ಹೇಳ್ಬೇಕು? ಇದೆಲ್ಲ ಕನಸಿನ ಜಗತ್ತಿದು. ನೀವೇನು ಎಚ್ಚರದ ಜಾಗೃತಾವಸ್ಥೆಯಲ್ಲಿ ಮಾಡ್ಲಕತ್ತೀರಲ್ಲ, ಇದು ಕನಸಿನ ಜಗತ್ತು. ಇದ್ರದ್ದು ಲಕ್ಷಣ ಏನು? ನಾಮ ರೂಪ ಕ್ರಿಯೆಗಳನ್ನ ನೋಡ್ತಿರಲ್ಲ, ಅದೇ ಕನಸಿನ ಜಗತ್ತು. ನಾಮ ರೂಪ ಕ್ರಿಯೆಗಳಿಂದ ನಾಮ ರೂಪ ಆಧಾರ ತಗೊಂಡು ನೋಡ್ತಿರಲ್ಲ, ಅದು ಜಾಗೃತ ಜಗತ್ತು. ಹೌದಲ್ರಿ? ನಾಮರೂಪ ಆಧಾರನ್ನ ನೋಡಿದ್ರಿ ಅಂತಂದ್ರೆ ಪರಮಾರ್ಥ. ನಾಮರೂಪಗಳನ್ನ ನೋಡಿದ್ರಿ ಅಂತಂದ್ರೆ ಸ್ವಪ್ನ. ಅಷ್ಟೇ. ನಾಮರೂಪ ಕ್ರಿಯೆಗಳನ್ನ ನೋಡಿದ್ರೆ ಸ್ವಪ್ನ. ಈ ನಾಮರೂಪ ಕ್ರಿಯೆಗಳಲ್ಲಿ ನೀವೇನ್ ಮಾಡ್ತೀರಿ? ಸಂಪತ್ತುಗಳು ಮತ್ತು ಸಂಬಂಧಗಳನ್ನೇನು ಸಂಗ್ರಹ ಮಾಡ್ತೀರಿ, ಅದೆಲ್ಲ ಸ್ವಪ್ನದ್ದು. ಸ್ವಪ್ನ ನೋಡ್ಕೋತ ಕೋಟಿಗಟ್ಟಲೆ ರೊಕ್ಕ ಎಣಿಸನ ರಾತ್ರಿ ನಿದ್ದೆ ಎತ್ತಿದಾಗ ಮುಂಜಾನೆ ಎದ್ದು ಜಮಖಾನಿ ಜಾಡಿಸಿದ್ರೆ ₹1 ಸಿಗ್ತದೆ ಅವನಿಗೆ. ಹಂಗೆ ಮತ್ತ ಇದು ಉಸಿರು ಬಂದ ಆಯ್ತು. ನೀನ್ ಹೇಳಿಗಳಲ್ಲ ಅಮ್ಮ, ಹೂಗಾರಮ್ಮ, ಇಲ್ಲಿ ಮುಗಿದ ಬಳಿ ಕೈ ಹಿಡ್ಕೋರಿ. ಇಲ್ಲಿ ಉಸಿರು ಅದ ಅಂತಂದ್ರ ಎಲ್ಲ ಓಟು ಹೋದ್ರೂ ಒಂದಿಟ್ಟು ಉಸಿರೇ ಆದಲ್ಲ. ಈ ಉಸಿರು ಇದ್ದದಕ್ಕೆ ಮತ್ತೇನರೇ ನಾನು ಸಂಪಾದಿಸಬಲ್ಲೆ. ಎಲ್ಲ ಹೋದ್ರೂ ಏನ್ ಚಿಂತೆ ಮಾಡಬೇಡ್ರಿ, ಉಸಿರು ಒಂದಿದ್ರ ಸಾಕು, ಮತ್ತೇನೆಲ್ಲ ಗಳಿಸ್ಬೋದು ಈ ಜಗತ್ತಿನಾಗ. ಉಸಿರು ಇಲ್ಲ ಅಂತಂದ್ರೆ ಇಲ್ಲ, ಅಷ್ಟೇ. ಎಲ್ಲ ಓಟು ಇದ್ದು ಉಸಿರ ಹೋಯ್ತಂದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದವ ನಿನ್ನ ಪ್ರಶ್ನೆ. ಬೇಕಾದ್ರೆ ಗಳಿತೀರಿ, ಉಸಿರ ಹೋಯ್ತಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಉಸಿರೇ ಅದಲ್ಲಪ್ಪ ಈಶ್ವರ, ಸಾಕಪ್ಪ, ಅದೊಂದು ಇಟ್ಟಿಗೆ ನೀವು ಉಳಿದು ಏನಾರ ಮಾಡು. ಹಂಗೆ ಅದಕ್ಕೆ ಇಲ್ಲೇನರಪ್ಪ ಅಂತಂದ್ರೆ, ನಮ್ಮಲ್ಲಿ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು. ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರೆಲ್ಲ ಅಂತೇಳಿ ಒಂದು ಭಜನೆ ಅದ, ಕೇಳಿರ? ಇಲ್ಲ. ಯಾರಿಗಾರ ಆಡ್ಲಕ್ ಬರ್ತದೇನು?
ಒಮ್ಮಿದೊಮ್ಮಿಗೆ ಹಾಡಂದ್ರೆ ನಾಳೆಗೆ ಹಾಡ್ತಾರ? ಅನ್ನವು ಸಿಗ್ತದ ಕಳಿಸ್ತೀನಿ, ತೆಗೆದುಕೊಡ್ತೇನೆ. ನಿಮಗೆ ಹುಡುಕ್ರಿ, ಸಿಗ್ಲಿಲ್ಲ ಅಂದ್ರೆ ನಾ ಹುಡುಕಿ ಕೊಡ್ತೇನೆ. ಅದೇನು ಸಿಗ್ತದ? ಅನ್ನವು ತನ್ನಲ್ಲಿರ, ಅದು ಆ ವಚನಕ್ಕಿದು ಸಂಬಂಧ. ವಿಷಮ ಸಂಸಾರವಿದನು ಕನಸೆಂದರಿ. जाबिनगरी एक नहीं रहते दुख अपार, बिछोरई सबल हते जब देखई आयो घर पौरी, घर के मिलते बाजी ಬರಿಕಾರಿ. ಯಾವಾಗ ಯಾರಲ್ಲಿ ತಮ್ಮ ಸ್ವಾರ್ಥ ಸುಖವಿರುವುದೋ ಅವರು ಒಂದು ಕ್ಷಣ ಬಿಟ್ಟು ಇರುವುದಿಲ್ಲ. ಒಂದು ವೇಳೆ ಅಗಲಿದರೆ, ದೂರ ಹೋದರೆ ಅಪಾರ ದುಃಖ ಅನುಭವಿಸುತ್ತಾರೆ. ಮತ್ತು ಅಂಥವರು ತಮ್ಮ ಮನೆಯ ಮೆಟ್ಟಿಲುಗಳ ಬಳಿಗೆ ಬಂದದ್ದು ಕಂಡರೆ ಸಾಕು, ಮನೆಯವರೆಲ್ಲರೂ ಓಡಿ ಬಂದು ಅಪ್ಪಿಕೊಂಡು ಮುದ್ದಾಡಿ ಸಂತೋಷ ಪಡುತ್ತಾರೆ. ಯಾರ್ಲಿಂತ ನಮಗ ಉಪಯೋಗ ಅದರ ಈ ಜಗತ್ತಿನೊಳಗ, ಅವ್ರಲಿಂತ ನಮ್ಮದು ಏನಾರ ಕೆಲಸ ಆತಿತ್ತು ಅಂತಂದ್ರೆ ಅವರಿಗೆ ಎಲ್ಲರ ಹಿಂಗ ಸುಮ್ಮ ರೋಡ್ ಇಟ್ಕೊಂಡು ಓದ್ತಿದ್ರಂದ್ರೂ ಅವ್ರಿಗೆ ಬರ್ರಿ ಅಂತ ಮನಿ ಕರೀತಾರ. ಮನಿ ಹತ್ರ ಅವ್ರು ಏನಾರ ಬಂದ್ರಂದ್ರ ಅಪ್ಪಿಕೊಂಡು ಮುದ್ದಾಡ್ತಾರ, ಸಂತೋಷ ಪಡ್ತಾರ. ಯಾವದಿದು ಲೌಕಿಕ ಬದುಕಿನಲ್ಲಿ ಹೇಳಕತ್ತಾರ. ಲೌಕಿಕ ಬದುಕಿನೊಳಗ ಹಿಂಗಿರ್ತಾರ. ಮತ್ತ ನಾವು ಬಂದ್ರೆ ಏನು ಉಪಯೋಗ ಇರ್ತದ? ನಮಗೂ ನೋಡಿ ಸಂತೋಷ ಪಡ್ತಿರಲ್ಲ. ಇದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಕ್ಕೆ ಬಂದು ಸಂತೋಷ ಪಟ್ಟದ್ದು ಪರಮಾರ್ಥ ಸಾಧನ. ಈ ಲೌಕಿಕ ಬದುಕಿನೊಳಗ ಇವ್ರಲಿಂತ ಉಪಯೋಗ ಆಗ್ತದಕ್ಕೆ ರೊಕ್ಕಿದ್ದವ್ರಿಗೆ, ಅಧಿಕಾರಿಗಳಿಗೆ, ಮತ್ತಿನ್ನೇನೋ ರೆಕಮೆಂಡ್ ಮಾಡೋರಿಗೆ ನಾವು ಚಮಚ ಹೊಡಿತಿರ್ತೀವಲ್ಲ, ಅದೇನದ ಅಂದ್ರೆ ವ್ಯಾವಹಾರಿಕ ಬದುಕಷ್ಟೇ. ವ್ಯಾವಹಾರಿಕ ಬದುಕು ಮಾಡಬಾರ್ದ? ಮಾಡಬೇಕು. ವ್ಯಾವಹಾರಿಕ ಬದುಕಿ ಶರೀರ, ಮನಸ್ಸು, ಸಂಸಾರ ಇರೋ ತನಕ ಅದನ್ನು ಮಾಡಬೇಕು, ಇದನ್ನು ಮಾಡ್ಬೇಕಪ್ಪ. ಅದೇನು ಕೆಟ್ಟ ಅಲ್ಲ, ಇದೇನು ಚಲೋ ಅಲ್ಲ, ಎಲ್ಲ ಒಂದೇ. ಎರಡೂ ಇದ್ದುದಕ್ಕೆ ಮತ್ತೆ ಎರಡು ಮಾಡಬೇಕು. ಇದಕ್ಕೇನು ಕೆಟ್ಟ ಅಂತೀರ ನೀವು ಮಾಡೋದು? ಯಾರು ಈ ವೇದಾಂತಿ ಅದ್ವೈತಿಗಳೇನದಾರಲ್ಲ, ಇವ್ರ ದೃಷ್ಟಿ ಒಳಗೆ ಇದು ಕೆಟ್ಟ. ಬಸವಾದಿ ಶರಣರ ದೃಷ್ಟಿ ಒಳಗ, ಈ ಒಂದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದೊಳಗ, ವೀರಶೈವ ಸಿದ್ಧಾಂತದೊಳಗ ಈ ಲೌಕಿಕ ಬದುಕಿನೊಳಗೂ ಲೌಕಿಕರಿಗೂ ಗೌರವ ಕೊಡಬೇಕು, ಮತ್ತು ಪಾರಮಾರ್ಥಿಕ ಬದುಕಿನೊಳಗ ಗುರುಲಿಂಗ ಜಂಗಮರಿಗೆ ಗೌರವ ಕೊಡಬೇಕು. ಎರಡೂ ಮಾಡಬೇಕು. ಈ ಲೌಕಿಕದೊಳಗೆ ಗೌರವ ಕೊಡಬಾರ್ದೇನು? ನಾ ಬರೀ ಬ್ರಹ್ಮಗಷ್ಟೇ ಗೌರವ ಕೊಡ್ತೀನಿ, ಉಳಿದವರೆಲ್ಲ ನನಗೆ ಸಂಬಂಧ ಇಲ್ಲ ನಂಗಿರ್ತದ? ಇಲ್ಲ, ಎಲ್ಲರೂ ಬ್ರಹ್ಮ ಸ್ವರೂಪರೇ ಇರ್ತಾರೆ. ನೆಕ್ಸ್ಟ್ ಏನಾಯ್ತು? 3ನೇದು 140ನೇ ಚೌಪಾಯಿ. ವಿಧಿ ಆದಿನ ಕೋಡಿ ಸೋಹೋವೈ, ಸಬ್ ಅಂಗನಿ ಮೇ ಪಾನಿ ಛೋವೈ, ಅರು ಜರಿ ಪರಿ ಅಂಗುರಿ ಜಾಕೆ, ಬಿನ ಬಿನಾತ ಮುಖ ಮೌಕಿ ತಾಕೆ. ವಿಧಿ ವಿಷಾತ್, ಒಂದ್ ವೇಳೆ ಮನಿ ಸಮೀಪ ಬಂದ್ರ ಕರ್ಕೊಂಡು ಮುದ್ದಾಡಿ ಎತ್ಕೊಂಡು ಮನೆ ಕರ್ಕೊಂಡೋಗಿ ಏನೆಲ್ಲ ಉಪಚಾರ ಮಾಡೋರಿಗೆ ವಿಧಿವಶಾತ್ ಏನೋ ಕೆಟ್ಟ ಟೈಮ್ ಬಂದು ಕುಷ್ಠರೋಗದಂತ ರೋಗ ಉಂಟಾಯ್ತಪ್ಪ. ಕೋಡಿ ಅಂದ್ರೆ ಕುಷ್ಠರೋಗ. ಕೋಡಿ ಅಂದ್ರೆ ಕುಷ್ಠರೋಗ. ಅಂತ ರೋಗ ಉಂಟಾಯಿತು. ದೇಹದಿಂದ ಹೊಲಸು ದ್ರವ ಸ್ವರ ಹತ್ತಿದರೆ, ಬೆರಳುಗಳು ಉದುರಿ ಬಿದ್ದರೆ, ಮುಖದ ಮೇಲೆ ನೊಣಗಳು ಗುಯಿಗೊಡುತ್ತಿದ್ದರೆ, ಅವಾಗ ಏನ್ ಮಾಡ್ತಾರ? ಒಂದ್ ವೇಳೆ ಇಂಥದ್ದೇನಾದ್ರೆ ಕೆಟ್ಟ ರೋಗ ಬಂತು, ಮೊನ್ನೆ ಎಲ್ಲ ಅನುಭವಿಸಿವಲ್ಲ, ಯಾರು ಕರೋನಾ ಬಂದಾಗ ಕುಷ್ಠರೋಗಕ್ಕಿಂತ ಡೇಂಜರ್ ರೋಗ ಅದು. ಕತ ತಾಹೀತೆ ಪರಕೆ ಪ್ಯಾರೆ, ಮರಿ ಪಾಪಿ ಅಬಲೋ ಹತಿಯಾರೆ, ಜಿಹಿ ದೇಖತ ಆಖಿಯಾನ ಅಘಾನಿ. ಟೈಮ್ ಆಗಕತ್ತು. ತೇಹಿ ಲಿಖಿ ಗ್ಲಾನಿ ವಮನ ಜೋ ಆನಿ. ಆಗ ಅದೇ ಮನೆಯ ಪ್ರೀತಿಯ ಜನರೆಲ್ಲ ಏನ್ ಮಾಡ್ತಾರ? ಎಲ್ಲರೂ ಸೇರಿ ಹೇಳುತ್ತಾರೆ, ಹೇ ತಿಯಾರೇ,
ಅಂದ್ರೆ ಪಾತಕಿ, ಪಾಪಿಷ್ಟ, ದುಷ್ಟ, ಕುಷ್ಠ ರೋಗ ಹಚ್ಕೊಂಡು ನನ್ನ ಮನೆಗೆ ಬಂದು ಕೂತಿದ್ದೇನು ಅಬ್ಲವು ಮರಿ ಅಂದ್ರೆ ಈಗಲಾದರೂ ಸತ್ತು ಹೋಗೋ, ಇಷ್ಟೆಲ್ಲ ರೋಗ ಬಂದಲ್ಲಿ ಎದಕ್ಕೆ ಬದುಕಿದೆ, ತಾಯಿ ಹೋಗ ಕಡೆ. ಇಲ್ಲಿಯ ತನಕ ಚೆನ್ನಾಗಿರುವಾಗ ನೋಡುವುದಕ್ಕೆ ಇಷ್ಟಪಡುತ್ತಿದ್ದರೋ ಈಗ ಅವನನ್ನು ನೋಡಿ ವಾಂತಿ ಬಂದವರಾಗಿ ಅಸಹ್ಯ ಪಡುತ್ತಾರೆ, ದುಃಖ ನಿಷ್ಕರುಣೆ ಅನುಭವಿಸುತ್ತಾರೆ. ಈ ಸಮಯದಲ್ಲಿ ಇಂಥ ಒಂದು ಕುಷ್ಠರೋಗಿಗಳನ್ನ ಸೇವೆ ಮಾಡಿ ಅವರ ಗಾಯಗಳಿಗೆ ಹೇಸಿಕೊಳ್ಳದೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮಾಡದೆ ಇಡೀ ಜಗತ್ತಿನೊಳಗ ಒಬ್ಬಕಿ ಸೇವಾ ಮಾಡಿ ಸತ್ತಾದಳು. ಅಕ್ಕಿನ ನೆನೆಸ್ಬೇಕು ನಾವು. ಯಾರವರು? ಸಾಲು ಮರದ ತಿಮ್ಮಕ್ಕ ಗಿಡ ಹಚ್ಚೋಗ್ಯಾಳ. ಕುಷ್ಠರೋಗಿಗಳ ಸೇವಾ ಮಾಡೋದಕ್ಕೆ ಮದರ್ ಥೆರೇಸಾ. ಮದರ್ ಥೆರೇಸಾ ರಾಷ್ಟ್ರಪತಿ ಭವನದೊಳಗ ಭಾರತ ರತ್ನ ಯಾವ್ದೋ ಒಂದಕ್ಕಿಗೆ ಇದು ಕೊಡಕ ಅಲ್ಲಿ ಕಾಯ್ಲಕತ್ತಾರ. ಅಲ್ಲಿ ಮದರ್ ಥೆರೇಸನೇ ಇಲ್ಲ. ಎಲ್ಲಿ ಅದರತ್ತು ಹುಡುಕ್ಲತ್ತಾದ್ರು ಪೊಲೀಸರು ಮಿಲಿಟರಿ ಅವರು ಕೂಡಿ. ಆಕೆ ಎಲ್ಲಿ ಮಾಡ್ಲಕತ್ತಾಳ? ಹಾಸ್ಪಿಟಲ್ನಾಗ ಒಂದ್ ಯಾವ್ದೋ ರೂಮಿನೊಳಗ ಒಂದು ರೋಗಿಗೆ ಗಾಯ ಸ್ವಚ್ಛ ಮಾಡ್ಲಕತ್ತಾಳ. ಅಂತವ್ರಿಗೆ ನಾವು ಕ್ರಿಶ್ಚಿಯನ್ರು ಅವ್ರು ಬೇರೆ ಧರ್ಮದವ್ರು ಅನ್ಲಕ್ ಬರ್ತದೇನ್ರಿ? ಎಂತ ಪವಿತ್ರಾತ್ಮರು, ಎಷ್ಟು ದೊಡ್ಡ ಗುಣದವರು ಅವರು. ಎಂತ ಸರ್ವಿಸ್ ಮಾಡ್ಯಾರವರು ರೋಗಿಗಳ. ಅದು ಕೆಲವೊಂದು ಅಪವಾದಗಳು ಅಂತವ್ರಿಗೆ ಕೊಟ್ರು. ಸರ್ವಿಸ್ ಮಾಡ್ತೀವಿ ಅಂತ ಹೇಳಕ್ಕೆ ಎಲ್ಲರಿಗೂ ಕರ್ಕೊಂಡು ಅವರು ಏನ್ ಮಾಡಿದ್ರು, ಈ ಹಿಂದೂ ಧರ್ಮದಿಂದ ಕನ್ವರ್ಟ್ ಮಾಡ್ಕೊಂಡಾರ, ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡಾರ. ಆ ಕ್ರಿಶ್ಚಿಯನ್ ಹಿಂದೂ ಎರಡಕ್ಕೂ ಮೀರಿದ ಸೇವಾ ಮಾಡ್ಯಾಳ ಇಲ್ಲ. ಅಲ್ಲಿ ಕುಷ್ಠ ರೋಗಿಗೆ ಕ್ರಿಶ್ಚಿಯನ್ ಹಿಂದೂ ಅಂತ ಏನಾರ ಭೇದ ಭಾವ ಅದ ಅಂದ್ರೆ ಅಲ್ಲಿ ಅಕ್ಕಿ ಮಾಡೋ ಸೇವಾದಾಗ ಏನಂತೀರಿ ಇದಕ್ಕ? ಕುಷ್ಠ ರೋಗಿ ಸಮೀಪ ಬಂದ್ರೆ ನಿಮಗೆ ಅವ್ರ ಉಸಿರು ಸಹಿತ ಬಡಿಸ್ಕೊಳಕ್ ನೀವು ತಯಾರಿಲ್ಲ. ಆಕಿ ಅವ್ರದ್ದು ಗಾಯ ತೊಳೆದು ಯಾವುದೇ ಜಾತಿ ಧರ್ಮ ಭೇದ ಇರ್ಲಾರ್ದೆ ಸೇವಾ ಮಾಡಿ ಆಕಿಗೆ ನೊಬೆಲ್ ಪ್ರಶಸ್ತಿ ಅವೆಲ್ಲ ಸಿಗ್ಬೇಕಾದ್ರೆ ಸುಮ್ಮನೆ ಸಿಗ್ತದೇನು? ಅಂತದೇನ್ರ ಕೆಲಸ ಮಾಡಿದ್ರೆ ಸಿಗ್ತದೆ. ಪರಮ ಶ್ರೇಷ್ಠ ಆತ್ಮ ಮದರ್ ಥೆರೇಸಾ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹರ್ ಫಾರ್ ಹರ್ ಸರ್ವಿಸ್. ಶುದ್ಧ ಬ್ರಹ್ಮ ಪೀಠದಿಂದ ಅವರಿಗೆ ಪರಿಪೂರ್ಣ ಗೌರವ ಅಂತವರಿಗೆ. ಇದನ್ನು ತಿಳ್ಕೋಬೇಕು. ಎಲ್ಲಿ ಅತ್ಯಂತ ಪ್ರಮುಖವಾದ ಸೇವೆ ನಡೆದದ, ಎಲ್ಲಿ ಈ ತರವಾದಂತ ಕೆಲಸ ಮಾಡ್ಲಿಕ್ಕತ್ತಾರ ಅವರನ್ನ ಗೌರವಿಸಬೇಕು. ಅಂತದ್ ನೋಡ್ರಿ, ಇಲ್ಲಿ ಸತ್ತೋಗು, ಯಾಕೆ ಬಂದಿದೆ, ಹೋಗ ಕಡೆ ಅಂತ ಹೇಳಿಕೆ ಬೈದು ದುಃಖಿಗಳಾಗಿ ವಾಂತಿ ಬಂದವರಂಗೆ ಏರ್ಸ್ಕೊಂಡು ನಿಷ್ಕರುಣಿಗಳಾಗ್ತಾರೆ. ಮತ್ತೆ ಎಲ್ಲರೂ ಹಿಂಗೆ ನಿಷ್ಕರುಣಿಗಳಾದ್ರ ಅವ್ದ್ರ ಗತಿ ಏನು? ಅವ್ರದ್ದು ಆಯುಷ್ಯ ಅದ, ಅವ್ರದ್ದು ಕಷ್ಟ ಅದ, ಹೆಂಗೆ? ಅದಕ್ಕೆ 142ನೇ ವಿಷಯಾಂಕ, ಜೋ ತಿಯ ಹಿಯ ಲಾಗತ ಪತಿ ಪ್ಯಾರೋ ಕಿಯ ನ ಚಹತ ಫಲ ಉರತೆ ನ್ಯಾರೋ ತಾಕಿ ಪವನ ಬಚಾಯೆ ತಾರೈ ಬಿರೈ ಜೂ ವಸನ ತೂ ನಾಕ ಸಕೌರೈ. ಯಾವ ಪತ್ನಿಯು ತನ್ನ ಪತಿಯನ್ನ ಅಪ್ಪಿ ಆಲಂಗಿಸುತ್ತಿದ್ದಳೋ, ಒಂದು ಕ್ಷಣ ಕೂಡ ತನ್ನ ಹೃದಯದಿಂದ ದೂರ ಮಾಡಿಕೊಳ್ಳಲು ಇಚ್ಛಿಸುತ್ತಿರಲಿಲ್ಲವೋ, ಈಗ ಅವಳು ಗಂಡನ ಉಸಿರು ಕೂಡ ಬಡಿಯದ ಹಾಗೆ. ಅಂದ್ರೆ ಸಂಬಂಧ, ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಬಂಧು ಮಿತ್ರ ಇರ್ಬೋದು, ಸಂಬಂಧ ಹೆಂಗಾಗ್ಬಿಡ್ತದಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಕೆಟ್ಟಾಯ್ತು ಅಂತಂದ್ರೆ ಹಿಂಗೆಲ್ಲ ಆಗ್ತದೆ. ಈಗ ಅವಳು ಗಂಡನ ಉಸಿರು ಕೂಡ ಬಡಿಯದ ಹಾಗೆ ವಸ್ತ್ರದಿಂದ ಮೂಗು ಮುಚ್ಚಿಕೊಂಡು ದೂರವಿರುತ್ತಾಳೆ. ಮುಂದಿನ ಭಾಗ ನಾಳೆ 7:08 ದಾಟಿ ಹೋಯ್ತು, ಕ್ಷಮಿಸಬೇಕು. ನಾಳೆಗೆ ಮುಗಿತದೆ. ಇದನ್ನ ಮುಗಿಸ್ತಾವ. ಇದನ್ನ ಇನ್ನ ಡೀಟೇಲ್ ಆಗಿ ಡೀಪ್ ಆಗಿ ಮುಂದಿನ ವಿಷಯಾಂಕದಾಗ ಹೇಳ್ತಾರೆ. ಈಗ ಸುಮ್ಮಿದು ಮೇಲೆ ಹೇಳಕತ್ತಾರ. ಇದರದು ಮುಂದಿನ ವಿಷಯಾಂಕದ ಕಂಟಿನ್ಯೂ ಆಗ್ತದೆ. ಆಯ್ತು.
ಏನು ಹಾರ್ಡ್ ಇಲ್ಲ, ಎಲ್ಲ ಸರಳ ಕಥೆ ಅದ, ಏನ್ ದೊಡ್ಡದಿಲ್ಲ. ಇವತ್ತು ನಾನು ಏನು ಹೇಳಿನಿ, ಯಾವ ದೋಹಾಲಿಂದ ಯಾವ ದೋಹ ತನ ಹೇಳಿನಿ, ನೀವೇನ್ ಮಾಡ್ಬೇಕು, ಪ್ರತಿನಿತ್ಯ ಆ ದೋಹಗಳು ಓದೋದ್ರ ಜೊತೆಗೆ ಆ ಗ್ರಂಥದಲ್ಲಿರುವ ಆ ಅರ್ಥವನ್ನ ನೀವು ಓದ್ಬೇಕು. ಓದಿ ಏನ್ ಮಾಡ್ಬೇಕು, ಅದನ್ನ ನಿಮ್ಮ ದೇಶಿ ಭಾಷೆದಾಗ ಹೇಳಬೇಕು. ವಿಚಾರ ಸಾಗರ ಹೇಳಕ್ ರೂಢಿ ಮಾಡ್ಕೋಬೇಕಲ್ಲ ಈಗ ಸಾವಕಾಶ. ನಾಗರತ್ನ ನಮಗೊಬ್ಬರಿಗೆ ಕಾಂಟ್ರಾಕ್ಟ್ ಅಲ್ಲ, ನಾಳೆ ನಾ ಹೇಳ್ತೇನ್ರಿ, ನಾಳೆ ಎಲ್ಲರೂ ಓದ್ಕೋಬೇಕು. ಎಲ್ಲರೂ ಏನ್ ಮಾಡ್ಬೇಕು, ದೋಹಗಳು ಇವತ್ತು ಎಷ್ಟು ದೋಹ ಕವರ್ ಮಾಡೀವಿ ಅಷ್ಟು ದೋಹ ಹಾಡ್ಬೇಕು, ಓದ್ಬೇಕು. ಹಾಡ್ಲಕ್ ಬರ್ಲಿಲ್ಲ ಅಂದ್ರೆ ಓದ್ರಿ. ಆ ಬುಕ್ಕಿನ ಕೆಳಗೆ ಅದರ ಅರ್ಥ ಕೊಟ್ಟಾರ, ಅದನ್ನ ಆ ಬುಕ್ ನೋಡ್ಯಾರ ಹೇಳ್ರಿ, ಇಲ್ಲ ಕೈಲೇ ಬರ್ಕೊಂಡು ಹೇಳಿದ್ರೆ ಬಹಳ ಶ್ರೇಷ್ಠ. ಒಂದು ನೋಟ್ಬುಕ್ ತಗೊಂಡು ಈ ಡೇಟಿಂದು ನಾನೇನ್ ಮಾಡ್ತೀನಿ, ಹಿಂದಿನ ದಿವಸದ ರಿವಿಷನ್, ನಿನ್ನೆ ಮಾಡಿದ್ರೆ ರಿವಿಷನ್ ಮಾಡ್ತೀನಿ, ನಾನ್ ಮಾಡ್ತೀನಿ ರೀ ಅಂತೇಳಿ ನೀವು ಒಬ್ಬರು ರಿವಿಷನ್ ಮಾಡ್ಬೇಕು. ಮಾಡ್ಕೊಂಡ್ಮೇಲೆ ನಿಮ್ಮ ಅನುಭವಕ್ಕೆ ಏನ್ ಅರ್ಥ ಬಂದದ, ಮುತ್ತಿನಂತ 2 ಮಾತಿನೊಳಗೆ ಅದರ ಅರ್ಥ ಹೇಳ್ಬೇಕು. ಆಗ್ತದ? ಈಗೇನ ನಾನೇನ್ ದೊಡ್ಡ ಶಾಣೆತನ ತೋರಿಸಿ ಏನ್ ಹೇಳಿನಿದ್ರಾಗ ಏನು ಇಲ್ಲ, ಸರಳ ಕತ್ತಿ ಅದು ಅಷ್ಟೇ. ರೋಗ ಬಂದ್ರೆ ಎಲ್ಲರೂ ದೂರ ಸರಿತಾರ, ಏನ್ ಕತ್ತಿ ಅದು ಅದ್ರಾಗ? ಆರಾಮಿದ್ದಾಗ ಎಲ್ಲರೂ ಬಂದು ನನಗ ಮುತ್ತಿಕ್ತಾರ, ಏನಂತ ದೊಡ್ಡದು ಒಬ್ಬ ತತ್ವಜ್ಞಾನಿ ಬೇಕೆ ನೀ ಕತ್ತಿ ಹೇಳೋದಕ್ಕೆ? ಏನಿಲ್ಲ, ನೀವು ಸಹಿತ ಹೇಳ್ಬಹುದು. ಅದ್ರ ಸಲ ನಾನೇನ್ ಮಾಡೀನಿ, ನಿಮ್ಮನ್ನ ನಮ್ ಜೊತೆಗೆ ಹೆಜ್ಜೆ ಹಾಕಿಸ್ಕೊಳಕತ್ತೀನಿ. ಇಬ್ರು ಕೂಡಿ ಹೆಜ್ಜೆ ಹಾಕೋಣ, ಸಾವಕಾಶ ನಾವು ಸರದೇವ ಅಂದ್ರೆ ನಿಮ್ಮದೇ ಭರತನಾಟ್ಯ ಜೋರಾಗಬೇಕು, ಹಂಗಾಗಬೇಕು. ಎಲ್ಲ ಏನದ ಲೌಕಿಕ ಕಥೆಗಳು, ಇದಕ್ಕೊಬ್ಬ ಫಿಲಾಸಫರ್ ಬೇಕಾ ಹೇಳೋದಕ್ಕ? ಏನಿಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದು ರೇಖಿದು ಇವತ್ತ ಪಾಠ ಲಾಸ್ಟ್ ಕಾಣಿಸ್ತದ. ನಾಳೆಗೆ ಏನ್ ಮಾಡ್ತಾರ, ದೀಕ್ಷೆ ಅಂತ ಕೊಡ್ತಾರಂತ. ನಾಳಿಂದ ದೀಕ್ಷೆ, ಇವತ್ತ ನಾಳೆ 2 ದಿವಸ ರೇಖಿದೆ ಅಟೆಂಡ್ ಆರಿ. ಅದರಿಂದ ನಿಮ್ಮ ಜೀವನಕ್ಕ ಏನಾರ ಉಪಯೋಗ ಆಗ್ತಿತ್ತು ಅಂತಂದ್ರೆ ಅವರು ಫೋನ್ ಕಾಂಟ್ಯಾಕ್ಟ್ ಮಾಡಿ, ಅವರು ಬೆನ್ನತ್ತಿ ಆ ವಿದ್ಯೆಯನ್ನು ಕಲಿರಿ. ಆ ಫೀಲ್ಡ್ ಒಳಗ ನಿಮಗೇನಾರ ಪರಿಣತೆ ಪರಿಪೂರ್ಣತೆ ಬಂದು ಅದರಿಂದ ನಿಮಗೂ ನಿಮ್ಮ ಪರಿವಾರದವರಿಗೂ ನಿಮ್ಮ ಸುತ್ತಮುತ್ತಲಿನ ಜನರಿಗೂ ಉಪಯೋಗ ಆಗಂತದ್ದು ನಿಮಗೆ ಕಾನ್ಫಿಡೆನ್ಸ್ ಬಿಲ್ಟಪ್ ಆಯ್ತು ಅಂತಂದ್ರೆ ಅವರನ್ನ ಬಿಡಬೇಡ್ರಿ. ಅದೇನು ಸರಳ ವಿದ್ಯೆ ಅದ. ಆಮೇಲೆ ಜಗತ್ತಿನೊಳಗ ಯಾವ ಸಮಸ್ಯೆಗಳು ಇದ್ರೂ ಸಹಿತ ಅವಕ್ಕ ನಮ್ಮದು ಅಂತಿಮವಾದ ಪರಿಹಾರ ಅದು. ಆರೋಗ್ಯದ ರೋಗ ಇರ್ಬೋದು, ಮನಸ್ಸಿನ ರೋಗ ಇರ್ಬೋದು, ಸಂಸಾರಿಕ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಅದ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರ ಅವ್ರು. ಎದಕ್ಕ? ಲೌಕಿಕ ಬದುಕಿಗೆ, ಆಧ್ಯಾತ್ಮಿಕ ಅಲ್ಲ. ಬ್ರಹ್ಮ ದರ್ಶನ, ನಾಮ ರೂಪ ದರ್ಶನ ಬಿಟ್ಟು ನಿಮಗೆ ಬ್ರಹ್ಮ ದರ್ಶನ ಮಾಡಿಸ್ತೀನಿ ಅನ್ನೋದು ಅಲ್ಲದು. ಈ ಲೌಕಿಕ ಬದುಕಂತ ಒಂದು ಏನದಲ್ಲ, ಈ ಬದುಕಿನೊಳಗೆ ನಿಮಗೆ ಕೌಶಲ್ಯಗಳು ಉಪಯೋಗ ಆಗ್ತವ, ಅದನ್ನ ಬಳಸ್ಕೊಳ್ರಿ. ಆ ಅದನ್ನ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ರಿ. ಇನ್ನೊಬ್ಬರಿಗೆ ಉಪಯೋಗ ಆಗ್ತಿತ್ತಂದ್ರೆ ಉಪಯೋಗ ಮಾಡ್ರಿ, ನೀವು ಉಪಯೋಗ ಮಾಡ್ಕೊಳ್ರಿ. ಅವ್ರಿಗೂ ಬೆನ್ನತ್ತಿ ಅದೇನ್ ಕಲ್ಕೋರಿ. ಅವ್ರ ಸಮಾವೇಶಗಳು ಮತ್ತಿನ್ನ ಎಲ್ಲೆಲ್ಲರ ಅದಾವ, ಬರ್ರಿ. ಅದ್ ಏನಾರ ಹೇಳಿದ್ರಂದ್ರ ಅವ್ರ ಜೊತೆಗೆ ಹೋರಿ, ಏನ್ ತೊಂದರೆ ಇಲ್ಲ. ದೇ ಆರ್ ಬೆಸ್ಟ್ ಅಂಡ್ ಫೈನಲ್. ನಾನ್ ಮಾತ್ರ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಅದಾವ ಅಂತೇಳಿ ಚಂದ ಕುಂದಿರ್ಸಿ, ನಮ್ಮ ಮನೆ ಅಕ್ಕನೋ ಅಮ್ಮನೋ ಕೂತ್ ಹೇಳ್ದಂಗ ಎಷ್ಟು ಚಂದ ಹೇಳಕತ್ತಾರ, ಹೌದಲ್ರಿ? ಸರಳ ಭಾಷೆದೊಳಗೆ ಏನ್ ಕಷ್ಟಪಟ್ಟ ಶ್ಲೋಕಗಳಿಲ್ಲ, ಏನಿಲ್ಲ. ಸರಳದ ಇಲ್ಲ, ಮನೆ ಕೂತ್ ಮಾತಾಡ್ದಂಗೆ ನಡೆದ ಇಲ್ರಿ ಅದು. ಮತ್ತದು ಮುಗಿದ ಮೇಲೆ ಅದ್ರ ಹಿಂದೆ ಅವ್ರು ಏನು ಪಾಠ ಹೇಳಿರ್ತಾರ ಅದರದ್ದು ಆಡಿಯೋ ರೆಕಾರ್ಡಿಂಗ್ನು ಹಾಕಿಬಿಡ್ತಾರೆ, ವಿಡಿಯೋ ರೆಕಾರ್ಡಿಂಗ್ ಹಾಕ್ಲಕತ್ತಾರ. ಒಳ್ಳೆಯದು. ಮತ್ತೆ ಅವ್ರ ಮೇಲೆ ನಾವೇನ್ ಕಲ್ತೀವಿ ಈಗ ಗೊತ್ತದ? ಈ ಇದೇನ್ ನಾವು ಮ್ಯೂಟ್ ಬಂದ್ ಮಾಡ್ಕೊಂಡು ಕುಂದಿರ್ತೀವಲ್ಲ, ಒಂದ್ ಕಡೆ ಎಲ್ಲೋ ಮನಸ್ಸು ಹೇಳ್ತಿರ್ತದ. ಅವ್ರೇನ್ ಮಾಡ್ತಾರೆ, ಈ ಮಕ್ಕಳು ಎಲ್ಲರೂ ಎದ್ದು ಅಡ್ಡಾಡ್ತಾರ ಏನೋ, ಮ್ಯೂಟ್ ಆಫ್ ಮಾಡಿ ಅಂತೇಳಿ ಅದು ಚಾಲು ಇಡ್ತಾಳ ಅಕ್ಕಕ್ಕೆ ಮುಂದೆ ಮಾರಿ. ಒಂಥರ ಮಾರಿ ಆಕೆ ಮುಂದೆ ಇಟ್ಕೊಂಡು ಕೂತಿರ್ಬೇಕು, ಹಂಗ್ ಮಾಡ್ತಾಳ. ಎಲ್ಲರೂ ನಿಮ್ ಮುಖ ತೋರ್ಸ್ಕೊತ್ ಕುಂದಿರ್ಬೇಕು ನಾ ಹೇಳಾಗ ಅಂತ ಹೇಳಿ.
ಹಿಂಗ್ ನೀವೇನಾರ ಈಗ ಮ್ಯೂಟ್ ಬಂದ್ ಮಾಡ್ಕೆ ಎಲ್ಲಾರ ಅಡ್ಡಾಡ್ಕೊತ ಜಗ್ಲಿ ಮೇಲಿನ ದೇವ್ರ ಪೂಜಾ ಮಾಡ್ಕೊತ ಸತ್ಸಂಗ ನಡೆಸಿದ್ರಿ ಅಂದ್ರೆ ನಡೆಯಲ್ಲ. ಅಕ್ಕನ ಪಾಠ ಹಂಗದವು, ಎಲ್ಲರೂ ಚಾಲು ಇಟ್ಕೊಂಡಿರಿ ನನ್ ಮುಂದಂತಾರ. ಹಿಂಗಾಗಿ ನಂದು ಒಂದ್ ಕಡೆ ಮನಸ್ಸು ಎಲ್ಲೋ ಇವ್ರೆಲ್ಲರಿಗೂ ಚಾಲು ಇಟ್ಟು ಮುಂದೆ ಕುಂದಿರ್ಸ್ಕೋಬೇಕಂತ ಅನ್ನಿಸ್ತದ. ಆದ್ರೂ ಒಬ್ಬರು ನೋಡಿ ಒಬ್ರು ಮಾಡ್ಲಕ್ ಹೋಗೋದು ಬೇಡ. ನಮ್ ಪದ್ಧತಿ ಏನದ ಮಾಡಮ್. ವಿ ಆರ್ ಕಂಫರ್ಟೇಬಲಿ ಡೂಯಿಂಗ್ ಆಲ್. ಆರಾಮ್ ಮಾಡ್ಲಕತ್ತೀವಿ, ಆರಾಮ್ ಮಾಡ್ಕೊತ ಹೋಗೋದು. ಏನ್ ಸ್ಟ್ರಿಕ್ಟ್ ಮಾಡಿಕೆ ಏನ್ ಮಾಡೋದು? ಹೇಳ್ಬೇಕಾಗಿದ್ದೆಲ್ಲ ಸ್ಟ್ರಿಕ್ಟ್ ಮಾಡಿ ಹೇಳಿವಿ. ಈಗ ಮುಂದೆ ಏನದ ಸರಳದ ಕತಿ. ಹಿಂಗಾಗಿ ನಾವೇನು ಜಾಸ್ತಿ ಸ್ಟ್ರಿಕ್ಟ್ ಮಾಡೋದು ಬೇಡ. ನೀವು ಅಜ್ಜಿ ತೋಳಕ್ ಹೋಗ್ಬೇಡ್ರಿ. ವಿಚಾರ ಸಾಗರ ಏನೋ ಹೇಳಕತ್ತಾರ, ಏನೋ 4 ಶಬ್ದ ಕೇಳಕತ್ತೀವಿ ಅಷ್ಟೇ. ಅದನ್ನ ಸೀರಿಯಸ್ ತೊಳಕ್ ಹೋಗ್ಬೇಡ್ರಿ. ಇದಕ್ಕಿಂತ ಚಂದನ ಬದುಕು ನೀವು ಹೆಂಗ ಅನುಭವಿಸ್ಬೇಕು ಹಂಗ ಅನುಭವಿಸ್ರಿ. ಎಲ್ಲ ಒಂದು ಭಾಗ ಅಷ್ಟೇ, ಬದುಕಿನ ಒಂದು ಭಾಗ. ಓಕೆ, ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಶಿವ ಪರಮಾತ್ಮ. ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ. ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ. ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ. ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ. ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ. ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ. ಪಂಚಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ. ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ. ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಸರ್ವಜ್ಞ ಮೂರ್ತಿಗೆ. ಓ
ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶ್ರೀ ಸದ್ಗುರು. ಜೈ ಜೈ ಶ್ರೀ